ಭಕ್ತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಯಾಚಗ್ರಾಮತಟಾಕಾದೇಃ ತಾಟಕಾದೆ ತಟಾಕಾದೆ ತಟಾಕಾದೆ ಆರಾಮಾದೇಃ ಕೃತಸ್ಯೈಃ ಮಿಥ್ಯಾತ್ವಕಥನಾನ್ನಿಂದಾ ಮತ್ಸರಗ್ರಸ್ತಚೇತಸಾಂ ತಾಸ್ಸರ್ವಾಃ ಸರ್ವಮಿಥ್ಯಾತ್ವ ವಾದೇ ಸ್ಯಾದೇವ ಮಾಧವೇ. ಜಗತ್ತನ್ನು ಸುಳ್ಳು ಅಂತ ಹೇಳ್ತಾರೆ ಜಗನ್ಮಿಥ್ಯಾತ್ವವಾದಿಗಳು, ಮಾಯಾವಾದಿಗಳು. ಆ ಜಗತ್ತನ್ನು ಮಿಥ್ಯಾ ಎಂಬತಕ್ಕಂತಹ ವಿಷಯವನ್ನು ಹೇಳತಕ್ಕಂತಹ ಮಾಯಾವಾದಿಗಳಿಗೆ ಯಾವ ರೀತಿಯಲ್ಲಿ ನಿಂದನೆ ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಭಗವಂತನಿಗೆ ನಿಂದನೆ ಮಾಡಿದಂತೆ ಆಯಿತು ಅಂತ. ಅದಕ್ಕೊಂದು ಹೇಳ್ತಾರೆ, ಒಬ್ಬ ರಾಜ ಅವನು ಗ್ರಾಮ, ತಟಾಕ, ಆರಾಮ ಇವುಗಳನ್ನೆಲ್ಲ ಅವನು ಕಟ್ಟಿದ್ದಾನೆ. ಗ್ರಾಮ, ಆರಾಮ ಅಂದರೆ ಉಪವನ, ಉದ್ಯಾನವನ, ಗಾರ್ಡನ್, ಪಾರ್ಕ್. ಗ್ರಾಮ, ಯಾವುದೋ ಒಂದು ಹಳ್ಳಿಯಲ್ಲಿ ಏನೂ ವ್ಯವಸ್ಥೆ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ನೀರಿರಲಿಲ್ಲ, ಎಲ್ಲ ವ್ಯವಸ್ಥೆಯನ್ನು ಮಾಡ್ದ. ಆಮೇಲೆ ಒಂದು ಊರಿಗೆ ನೀರಿನ ವ್ಯವಸ್ಥೆ ಇರಲಿಲ್ಲ, ಒಂದು ಕೆರೆಯನ್ನು ಕಟ್ಟಿಸ್ದ, ತಟಾಕ. ಆಮೇಲೆ BP ಶುಗರ್ ಜಾಸ್ತಿ, ಅದರಿಂದ ವಾಕಿಂಗ್ ಹೋಗ್ಲಿಕ್ಕೆ ಡಾಕ್ಟ್ರ್ ಹೇಳಿದ್ದಾರೆ, ಜಾಗನೇ ಇರಲಿಲ್ಲ, ಅದಕ್ಕೆ ಪಾರ್ಕ್ ಮಾಡ್ದ. ಹಾಗದು ಆರಾಮ, ಆರಾಮಾಗಿರ್ರಿ ಅಂತ. ಹೀಗೆ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅಂತಹ ರಾಜನನ್ನು ಅವನು ಮಾಡಿದ್ದೆಲ್ಲ ಸುಳ್ಳು ಅಂತ ಹೇಳಿದರೆ ಆವಾಗ ಅದು ರಾಜನನ್ನು ನಿಂದೆ ಮಾಡಿದಂತಾಗುತ್ತೆ ಇಲ್ವೋ? ಅವ್ರು ಹೇಳಿದ್ದು ಸುಳ್ಳು ಅಂತ ಆಗಿ ಮಾಡಿದ ಸುಳ್ಳು ಅಂತಂದ್ರೆ ಏನು? ಅದೆಲ್ಲ ರಾಜನನ್ನು ನಿಂದೆ ಮಾಡಿದಂತೆ ಆಯಿತು. ಹಾಗೆ ಭಗವಂತ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ, ಜಗತ್ತಿನಲ್ಲಿ ಜೀವರನ್ನು ನಿರ್ಮಾಣ ಮಾಡಿದ್ದಾನೆ, ಜೀವರಿಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ನಿರ್ಮಾಣ ಮಾಡಿದ್ದಾನೆ, ಎಲ್ಲವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ. ಆದರೆ ಇದೆಲ್ಲವನ್ನು ಮಿಥ್ಯಾ ಅಂತ ಹೇಳಿದ್ರೆ ಯಾರು ನಿಂದನೆ ಮಾಡಿದಂತೆ ಆಯಿತು? ಭಗವಂತನ ನಿಂದನೆಯನ್ನು ಮಾಡಿದಂತೆ ಆಯಿತು. ಅದರಿಂದ ಲೋಕದಲ್ಲಿ ಹೇಗೆ ಉತ್ತಮವಾದ ಕೆಲಸ ಮಾಡಿರ್ತಕ್ಕಂತಹ ರಾಜ ಅವನೇನೂ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನು ಮಾಡಿರ್ತಕ್ಕಂಥದ್ದು ಸತ್ಯ. ಆದರೆ ಅವನೇನೂ ಮಾಡಲಿಲ್ಲ ಅಂತಂದರೆ, ಮಾಡಲಿಲ್ಲ ಅಂತ ಹೇಳಿದ್ದು ಅವನು ಮಾಡಿದ್ದೆಲ್ಲ ಸುಳ್ಳು ಅಂತಂದರೆ ಅದು ರಾಜನ ನಿಂದನೆಯಲ್ಲಿಯೇ ಪರಿವರ್ತನೆ ಆಗುತ್ತೆ. ಹಾಗೇ ಭಗವಂತ ಮಾಡಿದ್ದೆಲ್ಲ ಸತ್ಯ ಆಗಿದೆ, ಆದರೆ ಭಗವಂತ ಮಾಡಿದ್ದೆಲ್ಲ ಸುಳ್ಳು ಅಂತ ಹೇಳಿಬಿಟ್ರೆ ನಾವೇನು ದೇವ್ರನ್ನ ಬೈಲಿಲ್ಲ, ದೇವ್ರು ಮಾಡಿದ್ದು ಸುಳ್ಳು ಅಂತ ಅಷ್ಟೇ ಹೇಳಿದ್ದು ಅಂತ ನೀವು ಹೇಳ್ಬೋದು. ಆದರೆ ದೇವರು ಮಾಡಿದ್ದು ಸುಳ್ಳು ಅಂತ ಹೇಳಿದ್ರೆ ಅದು ದೇವರ ನಿಂದನೆಯಲ್ಲಿಯೇ ಪರ್ಯವಸಾನ ಆಗುತ್ತೆ ಅಂತ. ಹೀಗೆ ಎಲ್ಲವನ್ನೂ ಸುಳ್ಳು ಅಂತ ಹೇಳ್ತಕ್ಕಂತಹ ಮಾಯಾವಾದಿ ಮತದಲ್ಲಿ ದೇವರನ್ನು ನಿಂದನೆ ಮಾಡಿದಂತೆ ಆಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ, ಮತ್ಸರಗ್ರಸ್ತ ಚೇತಸಾಂ ತಾಸ್ಸರ್ವಾಹ ಅಂತ. ಈಗ ಯಾರು ರಾಜ ಮಾಡಿರ್ತಕ್ಕಂತಹ ಈ ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಅದನ್ನು ಸುಳ್ಳು ಅಂತ ಹೇಳ್ತಾನೋ ಆವಾಗ ಯಾರು ಹೇಳ್ತಾನೋ ಅವನಲ್ಲೇನೇ ಮಾತ್ಸರ್ಯ ಇದೆ ಅಂತ ಅರ್ಥ ಹೇಳ್ತಾರೆ. ಲೋಕದಲ್ಲಿ ಏನು ಹೇಳ್ತಾರೆ? ದೊಡ್ಡ ದೇವಸ್ಥಾನ ಕಟ್ದ ಅಂತಂದರೆ ಅವಾಗ ದೇವಸ್ಥಾನ ಕಟ್ಟಿದೇನು, ಅವನು ಎಲ್ಲ ಲಂಚ ತೆಗೆದುಕೊಂಡು ಕಟ್ಟಿದ್ದು. ಪಾಪ ಪ್ರಾಮಾಣಿಕವಾಗಿ ಕಟ್ಟಿದಾನ, ಅವನು ತಾನೇ ದುಡಿದು ಕಟ್ಟಿದ್ದಾನೆ. ಆದರೆ ಇವನೇನು ಹೇಳ್ತಾನೆ? ಇವನು ಕಟ್ಟಿದನಲ್ಲ ಅಂತ ಇವನಿಗೆ ಹೊಟ್ಟೆ ಉರಿ, ಇವನನ್ನು ಹೊಗಳ್ತಾರಲ್ಲ ಅಂತ ಹೊಟ್ಟೆ ಉರಿ. ಅದಕ್ಕೆ ಅವನೇನು ಹೇಳ್ತಾನೆ? ಅವನು ಲಂಚ ತೆಗೆದುಕೊಂಡು ಕಟ್ಟಿದ್ದು, ಅದನ್ನೇನು ಹೊಗಳ್ತೀರಾ ಅಂತ. ಆವಾಗ ಜನರೆಲ್ಲ ಏನು ಹೇಳ್ತಾರೆ? ಪ್ರಾಮಾಣಿಕನಾದ ವ್ಯಕ್ತಿ ಅಂತ ಊರಿಗೆ ಗೊತ್ತಿರಬೇಕಾದ್ರೆ
ಇವನಿಗಾಗಲ್ಲ ಅಂತ ಹೇಳ್ಕೊಂಡು ಇವನು ಲಂಚ ತಗೊಂಡು ಕಟ್ಟಿದ್ದಾನೆ ಅಂತ ಹೇಳ್ತಾನೆ ಅಂತಂದರೆ ಇವು ಹೇಳ್ತಕ್ಕಂಥ ವ್ಯಕ್ತಿಯಲ್ಲೇ ದೋಷ ಇದೆ ಅಂತ ಹೇಳ್ತಾನೆ. ಹಾಗೆಯೇ ಭಗವಂತನಲ್ಲಿ ಏನಾದರೂ ದೋಷ ಇದೆ ಅಂತ ಹೇಳ್ತೀಯ ಅಂತಂದರೆ ಆವಾಗ ನಿನ್ನಲ್ಲೇ ಆ ದೋಷ ಎಂಬತಕ್ಕಂಥದ್ದು ಬರುತ್ತೆ ಅಂತ. ಒಂದು, ದೇವರನ್ನು ನಿಂದನೆ ಮಾಡದಂತೆ ಆಗುತ್ತೆ. ಎರಡನೇದು, ಅದು ದೇವರನ್ನು ನಿಂದೆ ಮಾಡದಂತೆ ಆಗಲೇ ಇಲ್ಲ, ಅಥವಾ ನೀನು ಏನು ದೇವರು ಇದನ್ನು ಮಾಡಿಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೀಯಾ. ಹಾಗಾದರೆ ದೇವರು ಮಾಡಿರತಕ್ಕಂತಹ ವ್ಯಾಪಾರವನ್ನು ಒಪ್ಪಿಕೊಳ್ಳುವಂತಹ ಹೃದಯ ವೈಶಾಲ್ಯ ನಿನ್ನಲ್ಲಿಲ್ಲ. ನಿನ್ನಲ್ಲಿ ಮಾತ್ಸರ್ಯ, ಹೊಟ್ಟೆ ಕಿಚ್ಚು ಎಂಬತಕ್ಕಂಥದ್ದಿದೆ ಎಂಬತಕ್ಕಂಥ ದೋಷ ಅದು ನಿನ್ನಲ್ಲೇ ಬರುತ್ತೆ. ಹೀಗೆ ಒಂದು ಭಗವಂತನಲ್ಲಿ ನಿಂದನೆ ಮಾಡ್ತಕ್ಕಂಥದ್ದಾಗತ್ತೆ. ಯಾರು ನಿಂದನೆ ಮಾಡ್ತಾ ಇದ್ದಾರೋ ಅವರಿಗೆ ದೋಷ ಅಷ್ಟೇ ಹೊರತು ಅದು ಭಗವಂತನಲ್ಲಿ ಆ ದೋಷ ಅಲ್ಲ ಅಂತ ಆಗುತ್ತೆ. ಆದ್ದರಿಂದ ಮಾಯಾವಾದ ಮತದಲ್ಲಿ ಎಲ್ಲವನ್ನೂ ಮಿಥ್ಯಾ ಅಂತ ಹೇಳಿದ್ರಿಂದ ಭಗವಂತನನ್ನು ನಿಂದೆ ಮಾಡದಂತೆ ಆಯಿತು. ಆ ಮತವನ್ನು ನಾವು ಸ್ವೀಕಾರ ಮಾಡಲಿಲ್ಲ. ಎಲ್ಲ ಅಲ್ಲಿಗೆ ಅನ್ವಯ. ನಾನು ಇತರ ಮತವನ್ನು ಸ್ವೀಕಾರ ಮಾಡದೇ ಇರಲಿಕ್ಕೆ ಇದು ಕಾರಣ ಅಂತ ಹೇಳ್ತಾ ಇದ್ದಾರೆ. ಜಗತ್ತು ಸತ್ಯ ಮುಂದೆ ಹೇಳ್ತಾರೆ. ರಾಜ ಮಾಡಿದ್ದನ್ನು ನೀವು ನೋಡಿರಲ್ಲ. ರಾಜ ಮಾಡಿದ್ದನ್ನು ಯಾರೋ ಹೇಳ್ತಾರೆ ರಾಜ ಮಾಡಿದ್ದು ಅಂತ, ಅದು ನೀವು ನೋಡಿರಲ್ಲ. ಒಪ್ಕೊಳ್ತೀರೋ ಇಲ್ವೋ? ಹಾಂ, ಯಾಕೆ? ಹೋಗಿ ನೀರು ಕುಡಿದ್ರಿ, ನೀರು ಕುಡಿದಿದ್ದರಿಂದ ನಿಮಗೆ ಬಾಯಾರಿಕೆ ಹೋಯಿತು, ಹಾಗಾದ್ರೆ ರಾಜ ಮಾಡಿದ್ದು ಸತ್ಯ ಅಂತ ಹೇಳ್ತೀರ. ಹೌದಲ್ಲೋ? ನೋಡಬೇಕಾಗೇ ಇಲ್ಲ. ಆ ಕೆಲಸ ನಿಮ್ಮ ಅನುಭವಕ್ಕೆ ಬಂದರೆ ಹೌದು ಮಾಡಿದ್ದಾನೆ ಅಂತ ಒಪ್ಕೊಳ್ತೀರಿ. ಹಾಗೇ ಇಲ್ಲೂ ಕೂಡ ಈ ಎಲ್ಲ ಪದಾರ್ಥಗಳಿಂದ ನಮಗೆ ಸುಖ ಅನುಭವ ಬರ್ತಾ ಇದೆ. ಹಾಗಿರ್ಬೇಕಾದ್ರೆ ಸುಳ್ಳು ಅಂತ ಹೇಳಲಿಕ್ಕಾಗುತ್ತಾ? ಅಂದರೆ ಭಗವಂತ ಕಣ್ಣಿಗೆ ಕಾಣಲಿಲ್ಲ, ಭಗವಂತ ಮಾಡಿದ್ದು ನಾವು ನೋಡಿಲ್ಲ, ಆದರೂ ಕೂಡ ಇದನ್ನು ಸತ್ಯ ಅಂತ ಒಪ್ಪಲೇಬೇಕು. ಅದನ್ನು ಮುಂದೆ ಹೇಳ್ತಾರೆ. ವಿಶ್ವಸೌರಭದಲ್ಲಿ ಜಗತ್ ಸತ್ಯ ಅಂತ ಹೇಳಬೇಕಾದ್ರೆ ಅದನ್ನು ನಿರೂಪಣೆ ಮಾಡ್ತಾರೆ. ಏಕೆ? ಅಲ್ಲಲ್ಲ, ಜಗನ್ಮಿಥ್ಯಾತ್ವವನ್ನು ಹೇಳಿದ್ರಲ್ಲ, ಜಗತ್ತಿನ ಮಿಥ್ಯಾತ್ವ ಅಂತ ಹೇಳಿದ್ರಿಂದ ಏನಾಯಿತು? ದೇವರು ಮಾಡಿದ ಕೆಲಸವನ್ನು ಒಪ್ಕೊಳ್ಳಿಲ್ಲ ಅಂತಾಯಿತು. ಹಾಂ, ಜಗತ್ತೇ ಸುಳ್ಳು ಅಂತಂದರೆ ಅವಾಗ ಜಗತ್ತು ಸುಳ್ಳು ಅಂತ ಹೇಳಿ ಅಂದರೆ ಏನರ್ಥ? ದೇವರು ಮಾಡಿರ್ತಕ್ಕ, ಅದಕ್ಕೆ ರಾಜ ಮಾಡಿದ್ದು ಸುಳ್ಳು ಅಂದರೆ ಏನರ್ಥ? ಹಾಗೆ ಇಲ್ಲೂ ಕೂಡ ನಿಮ್ಗೆ ಅನುಭವಕ್ಕೆ ಬರ್ತಾ ಇದೆಯಲ್ಲ, ಈ ಜಗತ್ತು ಮೈಕು ಕೇಳುತ್ತಲ್ಲ, ಹಾಗಾದ್ರೆ ಇದು ಸುಳ್ಳು ಅಂತ ಹೇಳಿದ್ರೆ ಇವಾಗ ನಮ್ಮ ಶಬ್ದ ಜೋರಾಗಿ ಕೇಳಿಸ್ತಾ ಇದೆ, ಸುಳ್ಳು ಅಂತ ಹೇಳ್ತೀರಾ? ಹಾಗಾದರೆ ದೇವರು ಮಾಡಿದ್ದು ಅದೇ ಒಪ್ಕೊಳ್ಳಿಕ್ಕೆ ನಿಮಗೆ ಮನಸ್ಸಿಲ್ಲ, ಅದು ಮಾತ್ಸರ್ಯ ಇದೆ ಅಂತಲೇ ಅರ್ಥ. ಕೃತಸ್ಯ ಮಾಡಿರುವಂತಹ ಗ್ರಾಮ ತಟಾಕಾದೇಹಿ, ಗ್ರಾಮ ಕೆರೆ ಮೊದಲಾದವುಗಳ, ಹಾಗೆ ಆರಾಮಾದೇಹಿ ಉದ್ಯಾನವನ ಮೊದಲಾದವುಗಳ ಮಿಥ್ಯಾತ್ವ ಕಥನಾತ್, ಮಿಥ್ಯಾ ಎಂಬುದಾಗಿ ಹೇಳುವುದರಿಂದ ಯಾ ನಿಂದ, ಯಾವ ನಿಂದೆ ಎಂಬತಕ್ಕಂಥ ನಿಂದಾಹ, ಯಾಹ ನಿಂದಾಹ, ಯಾವ ನಿಂದೆ ಎಂಬತಕ್ಕಂಥದ್ದು ಬರ್ತಾ ಇದೆಯೋ ತಾಸರ್ವಾಹ, ಆ ಎಲ್ಲ ನಿಂದೆಗಳು ಕೂಡ ಮಿಥ್ಯಾತ್ವವಾದೇ. ಮಿಥ್ಯಾ ಎಂಬುದಾಗಿ ಹೇಳ್ತಕ್ಕಂತಹ ಮಾಯಾವಾದ ಮತದಲ್ಲಿ ಮಾಧವೇ, ಭಗವಂತನಲ್ಲಿ ಏನೇ ಸ್ಯಾದೇವ ಬಂದೇ ಬರುತ್ತದೆ ನಿಶ್ಚಯ. ಅಥವಾ ಮತ್ಸರಗ್ರಸ್ತ ಚೇತಸ, ಮಾತ್ಸರ್ಯದಿಂದ ಕೂಡಿರುವಂತಹ ಮನಸ್ಸುಳ್ಳಂಥವರಿಗೇನೆ ನಿಂದಾಹ, ನಿಂದನೆ ಆಗುತ್ತದೆ ಅಂತ. ನೀವೇ ಮಾತ್ಸರ್ಯದಿಂದ ಕೂಡಿದವರು ಎಂಬುದಾಗಿ ನಿಂದನೆ ಆಗುತ್ತದೆ. ಕೃತಸ್ಯ ಮಾಡಿರುವಂತಹ ಗ್ರಾಮ ತಟಾಕಾದೇಹೆ, ಗ್ರಾಮ ಕೆರೆ ಮೊದಲಾದವುಗಳ, ಆರಾಮಾದೇಹೆ ಉದ್ಯಾನವನ ಮೊದಲಾದವುಗಳ ಮಿಥ್ಯಾತ್ವ ಕಥನಾತ್ ಸುಳ್ಳು ಎಂಬುದಾಗಿ ಹೇಳುವುದರಿಂದ ಯಾಹ ನಿಂದಾಹ, ಅಥವಾ ಯಾ ನಿಂದ, ಯಾವ ನಿಂದನೆ ಎಂಬತಕ್ಕಂಥದ್ದು ಬರ್ತಾ ಇದೆಯೋ ಯಾಹ ನಿಂದಾಹ ತಾಹ ಸರ್ವಾಹ, ಆ ಎಲ್ಲ ನಿಂದನೆಯ ಮಾತುಗಳು ಕೂಡ ಸರ್ವಮಿಥ್ಯಾತ್ವವಾದೆ. ಎಲ್ಲವನ್ನೂ ಮಿಥ್ಯ ಎಂಬುದಾಗಿ ಹೇಳ್ತಕ್ಕಂತಹ ಮಾಯಾವಾದ ಸಿದ್ಧಾಂತದಲ್ಲಿ ಮಾಧವೇ, ಭಗವಂತನಲ್ಲಿಯೇ ಸ್ಯಾದೇವ ಬಂದೇ ಬರುತ್ತದೆ. ಮತ್ಸರಗ್ರಸ್ತ ಚೇತಸ,
ಮಾತ್ಸರ್ಯವನ್ನು ಹೊಂದಿರುವಂತಹ ಮನಸ್ಸುಳ್ಳಂಥವರಿಗೆ ನಿಂದಾಹ ನಿಂದನೆಯೂ ಆಗುತ್ತದೆ. ಮಾತ್ಸರ್ಯದ ಅಧಮರಲ್ಲಿ ಮಾತ್ಸರ್ಯನು ಯಾರಲ್ಲೂ ಮಾತ್ಸರ್ಯ ಮಾಡಲೇಬಾರದು. ಹೌದು, ಅದೇ ಉತ್ತಮರಲ್ಲಿ ಮಾಡಬಾರದು, ಅಧಮರಲ್ಲಿ ಮಾಡಬಹುದು. ಇಲ್ಲಿಗೆ ಭಗವಂತನಲ್ಲೇ ಮಾಡಿದ್ದೀಗ, ಅದರಿಂದಾಗಿ ಅದು ತಪ್ಪು. ಒಳ್ಳೆಯದನ್ನು ಒಪ್ಕೊಳ್ದೇ ಇರೋದು. ಒಪ್ಪೋದೇ ಇಲ್ಲ ಅವನು, ಮನಸ್ಸಿಲ್ದಂಗೆ ಒಪ್ತಾನೆ ಅಂತಲ್ಲ, ಒಪ್ಪೋದೇ ಇಲ್ಲ. ಹಾಂ, ಒಪ್ಪುವ ಮನಸ್ಸಿಲ್ಲ ಅಷ್ಟೇ. ಹಾಂ. ಅಜ್ಞೋಸೀತಿ ತು ಯಾನಿಂದ ಸಾಮಾಯಾಶ್ರಯತೋಕ್ತಿತಃ ಭಗವತ್ಯುಚ್ಯತೆ ಕರ್ಮ ಬದ್ಧತ್ವೋಕ್ತ್ಯಾ ಚ ಪಾಪಿತಾ. ಇನ್ನು ಹೇಳ್ತಾರೆ, ಮಾಯಾವಾದ ಮತದಲ್ಲಿ ಸಂಸಾರ ಬಂದಿದೆ. ಸಂಸಾರಕ್ಕೆ ಕಾರಣ ಏನು? ಅಜ್ಞಾನ. ಅಜ್ಞಾನದ ಸಂಬಂಧ ಯಾರಿಗೆ? ಪರಮಾತ್ಮನಿಗೆ. ಹಾಗಾದರೆ ಈ ಮಾಯಾವಾದ ಮತದಲ್ಲಿ ಅವರು ಅಜ್ಞಾನದ ಸಂಬಂಧ ಭಗವಂತನಿಗೆ ಹೇಳ್ತಾ ಇದ್ದಾರೆ. ಹಾಗಾದರೆ ಲೋಕದಲ್ಲಿ ನೀನು ಅಜ್ಞಾನಿ ಅಂತ ಹೇಳ್ತಾರೆ. ಅಜ್ಞಾನಿ ಅಂದ್ರೇನರ್ಥ? ಅಜ್ಞಾನವುಳ್ಳವನು, ಅಜ್ಞಾನದ ಸಂಬಂಧವುಳ್ಳವನು. ಅಜ್ಞಾನದ ಸಂಬಂಧವುಳ್ಳವನು ಎಂಬತಕ್ಕಂತಹ ಈ ನಿಂದ ಯಾರಿಗಾಯಿತು? ಭಗವಂತನಿಗೆ ಆಯಿತು. ಇಂದ ಮಾಯಾವಾದ ಮತದಲ್ಲಿ ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳ್ತೀರಾ ಅಂತಂದರೆ, ನೀವೇನು ಲೋಕದಲ್ಲಿ ಅಜ್ಞಾನ ಆಗಿದ್ದೀಯಾ, ನಿನಗೆ ಅಜ್ಞಾನ ಇದೆ ಅಂತ ನಾವು ನಿಂದನೆ ಮಾಡ್ತೇವಲ್ಲ, ಈ ನಿಂದನೆ ಕೂಡ ಯಾರಿಗೆ ಸೇರುತ್ತೆ? ಭಗವಂತನಿಗೆ ಸೇರುತ್ತೆ. ಯಾಕೆ ಅಂತಂದರೆ, ಅಜ್ಞಾನ ಸಂಬಂಧದಿಂದ ಬಂದು ಸಂಸಾರ ಇರೋದು ಪರಮಾತ್ಮ ಒಬ್ಬನೇ. ಅಜ್ಞಾನದ ಸಂಬಂಧ ಯಾರಿಗಾಗಬೇಕು? ಪರಮಾತ್ಮನಿಗೆ ಆಗಬೇಕು. ಜೀವರಿಗೆಲ್ಲಿ? ಜೀವ ಎಲ್ಲಿದ್ದಾನೆ? ಅಜ್ಞಾನ ಸಂಬಂಧ ಆದಮೇಲೆ ಜೀವ ಆಗೋದು. ಅಜ್ಞಾನ ಸಂಬಂಧ ಯಾರಿಗೆ? ಹಾಂ, ಹಾಗಾದರೆ ಅಜ್ಞಾ ಯಾರು? ಅಜ್ಞಾನ ಸಂಬಂಧವುಳ್ಳವನು ಅಜ್ಞಾನಿ. ಅಜ್ಞಾನಿ ಯಾರು? ಪರಮಾತ್ಮ. ಹಾಗಾದರೆ ಲೋಕದಲ್ಲಿ ನೀವೇನಾದ್ರು ಅಜ್ಞಾ ದಡ್ಡ ಅಂತ ಬೈತೀರಾ ಅಂತಂದರೆ ದೇವರಿಗೆ ಬೈದಿದ್ದು ಅಂತ ಆಯಿತು. ಯಾಕೆ? ಅಜ್ಞಾನ ಸಂಬಂಧವುಳ್ಳವನು ಯಾರು? ಪರಮಾತ್ಮನೇ ಅಂತ ಆಯಿತು. ಹಾಗೆಯೇ ಪಾಪಿ ಅಂತ ಬೈತೀರ. ಯಾರಿಗೆ ಪಾಪಿ ಅಂತ ಬೈಯೋದು? ಪಾಪ ಕರ್ಮ ಸಂಬಂಧವುಳ್ಳವನನ್ನು ಪಾಪಿ ಅಂತ ಬೈಯೋದು. ಪಾಪ ಕರ್ಮ ಸಂಬಂಧ ಯಾರಿಗೆ? ಅದು ಪರಮಾತ್ಮನಿಗೇನೆ. ಯಾಕೆ? ಕರ್ಮ ಸಂಬಂಧ, ಕರ್ಮಬದ್ಧತ್ವ ಅದು ಪರಮಾತ್ಮನಿಗೆ. ಯಾಕೆ? ಇರೋದು ಒಬ್ಬನೇ, ಪರಮಾತ್ಮ ಒಬ್ಬನೇ ಇರೋದು, ಏಕಮೇವ ಅದ್ವಿತೀಯಂ ಬ್ರಹ್ಮ. ಹಾಗಾದರೆ ಅವನಿಗೆ ಕರ್ಮ ಸಂಬಂಧ ಹೇಳಬೇಕು. ಹಾಗಾದರೆ ಪಾಪಿ ಅಂತ ಯಾರನ್ನು ಕರಿಬೇಕು? ಪರಮಾತ್ಮನನ್ನೇ ಕರಿಬೇಕು. ಹೀಗೆ ಪಾಪಿ, ಅಜ್ಞಾನಿ, ಈ ಎಲ್ಲ ನಿಂದನೆ ಮಾತುಗಳು ಕೂಡ ಅದು ಭಗವಂತನಲ್ಲೇ ಮಾಯಾವಾದದ ಮತ ಪ್ರಕಾರ ಬರಬೇಕಾಗುತ್ತೆ. ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಷ್ಟೆ. ಅದನ್ನೇ ಹೇಳ್ತಾ ಇದ್ದಾರೆ, ಈಗ ಬರುತ್ತೆ ಅಂತಲೇ ಹೇಳ್ತಾರೆ. ಅಲ್ಲ, ಯಾರು ವಾದಿರಾಜ ಸ್ವಾಮಿಗಳಿಗೆ ಬೈದಕ್ಕೆ ದೋಷ ಬರುತ್ತೆ ಅಂತನಾ? ಹಾಂ, ಹೌದು, ಅವ್ರನ್ನೇ ಬೈತಾ ಇರೋದು, ಅವರನ್ನೇ ಬೈತಾರೆ. ನೀವು ಹಿಂಗೆ ಹೇಳ್ತಾ ಇದ್ದೀರಾ, ಅದರಿಂದ ಸರಿಯಲ್ಲ ಅಂತಲೇ ಹೇಳ್ತಾರೆ. ಅವ್ರಿಗೆ ದೋಷ ಬರುತ್ತೆ, ಅವರಿಗೂ ದೋಷ ಇದ್ದೇ ಇದೆ. ಭಗವಂತನೇ ಅಜ್ಞಾನದಿಂದ ಸಂಸಾರವುಳ್ಳವನು ಅಂತ ಹೇಳ್ತಾರೆ. ಆದ್ದರಿಂದ ಸಂಸಾರ ಬರಬೇಕು ಅಂತಂದರೆ ಕರ್ಮಬಂಧನ ಇದೆ. ಹಾಗಾದರೆ ಅಜ್ಞಾನಿ, ಕರ್ಮಬದ್ಧ ಎರಡೂ ಕೂಡ ಪರಮಾತ್ಮ ಅಂತಲೇ ಮಾಯಾವಾದ ಮತ ಪ್ರಕಾರ ಆಗಬೇಕಾಗುತ್ತೆ. ಉಳಿದಿದ್ದೆಲ್ಲ ಸಣ್ಣ ಸಣ್ಣ ದೋಷಗಳು ಹೇಳಿದರು. ಇವಾಗ ದೊಡ್ಡ ದೋಷ ಎಂತ? ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಎರಡು. ಒಂದು ಅಜ್ಞಾನ, ಅಜ್ಞಾನದಿಂದ ಕರ್ಮಬಂಧನ. ಕರ್ಮಬಂಧನದಿಂದ ಜೀವನಿಗೆ ಸಂಸಾರ, ಅಜ್ಞಾನ ಇರೋದರಿಂದ ಸಂಸಾರ. ಅಂದರೆ ಅಜ್ಞಾನವೇ ಸಂಸಾರಕ್ಕೂ ಕರ್ಮಬಂಧನಕ್ಕೂ ಕಾರಣ ಆಗಿದೆ. ಇದೆಲ್ಲವೂ ಕೂಡ ಪರಮಾತ್ಮನಲ್ಲಿ ಅಂತ ಹೇಳಬೇಕಾಗುತ್ತೆ.
ಏಕಮೇವ ಅದ್ವಿತೀಯಂ ಬ್ರಹ್ಮ. ಅದ್ವಿತೀಯ, ಎರಡನೇವನು ಇಲ್ಲ, ಏಕಮೇವ ಒಬ್ಬನೇ. ಮಾಯಾಶ್ರಯೋಕ್ತಿತಃ ಮಾಯಾಶ್ರಯತೋಕ್ತಿತಃ. ಬ್ರಹ್ಮನಿಗೆ ಅಜ್ಞಾನ ಇದೆ, ಬ್ರಹ್ಮನು ಅಜ್ಞಾನಕ್ಕೆ ಆಶ್ರಯ, ಅದರಿಂದ ಜೀವಭಾವವನ್ನು ಹೊಂದಿದ್ದಾನೆ ಎಂಬುದಾಗಿ ಹೇಳುವುದರಿಂದ ಅಜ್ಞೋಸಿ ದಡ್ಡನಾಗಿದ್ದೀಯಾ ಇತಿ, ಈ ರೀತಿಯಾಗಿ ಯಾ ನಿಂದ, ಯಾವ ನಿಂದನೆಯ ಮಾತಿದೆಯೋ ಸಾ ಅದು. ಹಾಗೆ ಕರ್ಮಬದ್ಧತ್ವೋಕ್ತ್ಯ, ಕರ್ಮದ ಬಂಧನಕ್ಕೆ ಒಳಗಾಗಿದ್ದಾನೆ ಎಂಬುದಾಗಿ ಹೇಳುವುದರಿಂದ ಯಾವ ಪಾಪಿತ, ಪಾಪವುಳ್ಳವನು ಎಂಬತಕ್ಕಂತಹ ನಿಂದ ಇದೆಯೋ, ನಿಂದನೆ ಇದೆಯೋ ಸಾ ಅದು ಭಗವತಿ, ಭಗವಂತನಲ್ಲಿಯೇನೇ ಉಚ್ಯತೆ ಹೇಳಲ್ಪಡ್ತಾ ಇದೆ, ಹೇಳದಂತೆ ಆಗ್ತಾ ಇದೆ. ಮಾಯಾಶ್ರಯತೋಕ್ತಿತಃ, ಅಜ್ಞಾನಕ್ಕೆ ಬ್ರಹ್ಮನು ಆಶ್ರಯನಾಗಿದ್ದಾನೆ, ಆದ್ದರಿಂದ ಜೀವಭಾವವನ್ನು ಹೊಂದಿದ್ದಾನೆ ಎಂಬುದಾಗಿ ಹೇಳುವುದರಿಂದ ಅಜ್ಞಾಹ ಅಸಿ ಇತಿ, ಅಜ್ಞನಾಗಿದ್ದೀಯಾ, ದಡ್ಡನಾಗಿದ್ದೀಯಾ ಇತಿ, ಈ ರೀತಿಯಾಗಿ ಯಾ ನಿಂದ, ಯಾವ ನಿಂದನೆಯ ಮಾತಿದೆಯೋ ಸಾ ಆ ನಿಂದೆಯು. ಹಾಗೆ ಕರ್ಮಬದ್ಧತ್ವೋಕ್ತ್ಯ, ಕರ್ಮದ ಬಂಧನಕ್ಕೆ ಒಳಗಾಗಿದ್ದಾನೆ ಎಂಬುದಾಗಿ ಹೇಳುವುದರಿಂದ ಯಾವ ಪಾಪಿತ, ಪಾಪಿತ್ವ ಎಂಬತಕ್ಕಂಥದ್ದು, ಪಾಪಿ ಎಂಬುದಾಗಿ ನಿಂದೆ ಇದೆಯೋ ಸಾ ಅದು ಭಗವತಿ, ಭಗವಂತನಲ್ಲಿ ಉಚ್ಯತೆ ಹೇಳಲ್ಪಡ್ತಾ ಇದೆ. ಮಾಯಾಕ್ಕೆ ಆಶ್ರಯ ಪರಮಾತ್ಮ ಎಂಬುದಾಗಿ ಹೇಳಿರುವುದರಿಂದ, ಅಂದರೆ ಮಾಯಾ ಆಶ್ರಯನಾದ ಪರಮಾತ್ಮನು ಜೀವಭಾವವನ್ನು ಹೊಂದಿದ್ದಾನೆ. ಇತ್ತಂ ವಿಚಾರ್ಯಮಾಣೇ ಭೂತ್ ಯಸ್ಮಾನ್ ಮಾಯಾವಿನಾಂ ಮತಂ ಸರ್ವಂಚ ಲೋಕಸಮ್ಮತ್ಯ ಭಗವನ್ನಿಂದನಾತ್ಮಕಂ. ಒಟ್ಟು ಏನಾಯಿತು ಇಷ್ಟು ತನಕ ಹೇಳಿದ್ದು ಅದನ್ನು ಹೇಳ್ತಾ ಇದ್ದಾರೆ. ಭಗವಂತ ಜೀವ ಒಂದೇ ಅಂತ ಹೇಳಿದ್ರಿಂದ, ಭಗವಂತನನ್ನು ನಿರಾಕಾರ ಅಂತ ಹೇಳಿದ್ರಿಂದ, ಭಗವಂತನನ್ನು ನಿರ್ಗುಣ ಅಂತ ಹೇಳಿದ್ರಿಂದ, ಏನೇ ಭಗವಂತನಿಗೆ ಅಜ್ಞಾನ ಸಂಬಂಧದಿಂದ ಸಂಸಾರ ಬರುತ್ತೆ ಅಂತ ಹೇಳಿದ್ರಿಂದ, ಪರಮಾತ್ಮನಿಗೆ ಅಜ್ಞಾನ ಸಂಬಂಧದಿಂದ ಕರ್ಮದ ಲೇಪ ಉಂಟಾಗುತ್ತೆ ಅಂತ ಹೇಳಿದ್ರಿಂದ ಏನಾಯಿತು? ಮಾಯಾವಿನಾಂ ಮತಂ ಸರ್ವಂ ಲೋಕಸಮ್ಮತ್ಯ ಭಗವನ್ನಿಂದಾತ್ಮಕಂ. ಮಾಯಾವಾದಿಗಳ ಮತ ಲೋಕಸಮ್ಮತಿಯಂತೆ, ಲೋಕದಲ್ಲಿರ್ತಕ್ಕಂತಹ ಜನಗಳ ಅಭಿಪ್ರಾಯದಂತೆ ಭಗವಂತನ ನಿಂದನೆಯೇ ಆಗಿದೆ, ಭಗವಂತನನ್ನು ನಿಂದನೆ ಮಾಡಿದಂತೆ ಆಯಿತು ಅಂತ. ಅದರಿಂದ ನೀವೇನೋ ನಮ್ಮ ಸಿದ್ಧಾಂತ ಪ್ರಕಾರ ಭಗವಂತ ನಿರ್ಗುಣ ನಿರಾಕಾರ, ಅದು ನಮ್ಮ ಸಿದ್ಧಾಂತ ಅಂತ ಹೇಳ್ತೀವಿ ಅಂತ ಅಂದ್ಕೊಂಡ್ರೆ ಅದು ಭಗವಂತನ ನಿಂದನೆ ಆಗಿದೆ. ಇತ್ತಂ ಈ ಕ್ರಮದಲ್ಲಿ, ಅಂದರೆ ಭಗವಂತ ಒಬ್ಬನೇ ಇರೋನು, ಅವನು ನಿರ್ಗುಣ, ಅವನು ನಿರಾಕಾರ, ಅವನಿಗೆ ಅಜ್ಞಾನ ಸಂಬಂಧದಿಂದ ಜೀವಭಾವ, ಅವನಿಗೆ ಅಜ್ಞಾನ ಸಂಬಂಧದಿಂದ ಕರ್ಮಬಂಧನ, ಈ ರೀತಿಯಲ್ಲಿ ವಿಚಾರ್ಯಮಾಣೆ ವಿಚಾರ ಮಾಡುತ್ತಿರುವಾಗ ಯಸ್ಮಾತ್ ಯಾವ ಕಾರಣದಿಂದ ಮಾಯಾವಿನಾಂ ಮಾಯಾವಾದಿಗಳ ಸರ್ವಂ ಮತಂ ಎಲ್ಲ ಅಂತ ಪರ ಅಪರ ತತ್ವಗಳ ಮತವು ಲೋಕಸಮ್ಮತ್ಯ ಲೋಕದ ಅಭಿಪ್ರಾಯದಂತೆ ಭಗವನ್ನಿಂದಾತ್ಮಕಂ ಭಗವಂತನ ನಿಂದಾರೂಪವೇ ಅಭೂತ್ ಆಗಿದೆ. ಎಲ್ಲ ಪರಾಪರ, ಪರತತ್ವ ಅಪರತತ್ವ, ಪರಮಾತ್ಮ ಒಬ್ಬನೇ ಇದ್ದಾನೆ, ಜಗತ್ತೆಲ್ಲವೂ ಮಿಥ್ಯ ಎಂಬುದಾಗಿ ಅವರ ಸಿದ್ಧಾಂತ. ಆದ್ದರಿಂದ ಜಗನ್ಮಿಥ್ಯಾತ್ವವನ್ನು ಹೇಳಿ ಪರಮಾತ್ಮನ ಸತ್ಯತ್ವವನ್ನು ಮಾತ್ರ ಹೇಳ್ತಕ್ಕಂಥದ್ದು. ಇದು ಪರ ಅಪರ, ಪರತತ್ವ ಪರಮಾತ್ಮ ಸತ್ಯ ಅನ್ನೋದು, ಅಪರತತ್ವ ಪ್ರಕೃತಿ ಜಗತ್ತು ಇದೆಲ್ಲ ಅದನ್ನು ಮಿಥ್ಯ ಅಂತ ಹೇಳ್ತಕ್ಕಂಥದ್ದು ಈ ಮತವು ಅಂತ ಅರ್ಥ. ಸರ್ವಮತಂ ಅಂದರೆ ಸರ್ವಮತ ಅಂದರೆ ಅವ್ರು ಹೇಳ್ತಕ್ಕಂಥದ್ದು ಇದು, ಅವ್ರು ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಭಗವಂತನ ನಿಂದನೆಯೇ ಆಯಿತು. ಇತ್ತಂ ಈ ರೀತಿಯಾಗಿ, ಅಂದರೆ ಭಗವಂತನು ನಿರ್ಗುಣ ನಿರಾಕಾರ, ಭಗವಂತನಿಗೆ ಅಜ್ಞಾನದ ಸಂಬಂಧದಿಂದ ಸಂಸಾರ, ಅಜ್ಞಾನ ಸಂಬಂಧ ಇರೋದ್ರಿಂದ ಕರ್ಮಬಂಧನ ಎಂಬುದಾಗಿ ಹೇಳಿದಾಗ ವಿಚಾರ್ಯಮಾಣೆ
ಸರಿಯಾಗಿ ವಿಚಾರ ಮಾಡಿದಾಗ ಯಸ್ಮಾತ್ ಯಾವ ಕಾರಣದಿಂದ ಮಾಯಾವಾದಿಗಳ ಸರ್ವಂ ಮತಂ ಪರತತ್ವ ಅಪರತತ್ವ ವಿಷೇಕವಾಗಿರ್ತಕ್ಕಂತಹ ಸಿದ್ಧಾಂತವು ಲೋಕಸಮ್ಮತ್ಯ ಲೌಕಿಕ ಜನರ ಅಭಿಪ್ರಾಯದಂತೆ ಭಗವನ್ನಿಂದಾತ್ಮಕಂ ಭಗವಂತನ ನಿಂದನೆಯ ರೂಪವೇ ಅಭೂತ್ ಆಗಿದೆ. ಅತೋ ಮಾಯಾವಾದ ಮತಾತ್ ನಾಮ್ನೈವಾತಿ ಜುಗುಪ್ಸಿತಾತ್ ಭೀತೋಹಮಭಜಂ ತತ್ವ ವಾದಿನಾಮೇವ ಪದ್ಧತಿಂ. ಅದು ಹೇಳ್ತಾರೆ, ನಾನು ಮಾಯಾವಾದವನ್ನು ಬಿಟ್ಟು ಈ ತತ್ವವಾದ ಮತವನ್ನು ಸ್ವೀಕಾರ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ನಾಮ್ನೈವ ಅತಿಜುಗುಪ್ಸಿತಾತ್ ಅಂತ. ಅದರ ಹೆಸರೇನೇ ಅದು ನಮಗೆ ಬಿಡಬೇಕು, ಸ್ವೀಕಾರ ಮಾಡಬಾರದು ಎಂಬುದಾಗಿ ತಿಳಿಸ್ಕೊಡ್ತಾ ಇದೆ. ಅವನು ಹೇಳಿದ್ದೆಲ್ಲ ಮಾಯಾವಾದ ಅಂತಂದರೆ ನೀವು ಒಪ್ಕೊಳ್ತೀರೇನು? ಇಲ್ಲ. ಹಾಗಾದ್ರೆ ಅವನು ಹೇಳಿದ್ದೆಲ್ಲ ಮಾಯಾವಾದ ಅಂತ ಲೋಕದಲ್ಲಿ ಹೇಳಿದರೆ, ಶಬ್ದ ಪ್ರಯೋಗ ಮಾಡಿದ್ರೆ ಅದೆಲ್ಲ ಸುಳ್ಳು ಅಂತ ಹೇಳ್ತೀರ ತಾನೆ. ಹಾಗಾದರೆ ಆ ಮಾಯಾವಾದ ಅದ್ವೈತಗಳ ಸಿದ್ಧಾಂತ ಇದೆಯಲ್ಲ, ಅವ್ರಿಗೆ ಹೆಸರೇನು? ಅವ್ರ ಸಿದ್ಧಾಂತಕ್ಕೆ ಮಾಯಾವಾದ ಅಂತ. ಹಾಗಾದರೆ ಅವ್ರು ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಮಾಯಾವಾದ ಎಂಬತಕ್ಕಂತಹ ಹೆಸರೇ ಇರೋದರಿಂದ ಮಾಯಾ ಶಬ್ದಕ್ಕೆ ಏನರ್ಥ? ವಂಚನೆ ಅಂತರ್ಥ. ಹಾಗಾದರೆ ಅವರ ಸಿದ್ಧಾಂತವೇ ವಂಚನೆಯ ಸಿದ್ಧಾಂತ ಎಂಬತಕ್ಕಂಥದ್ದು ಹೆಸರಿನಿಂದಲೇ ತಿಳಿದು ಬರ್ತಾ ಇದೆ ಅಂತ. ಆದ್ದರಿಂದ ಅದು ಅತ್ಯಂತ ಹೇಯ. ವಂಚನೆ ಮಾಡ್ತಕ್ಕಂಥದ್ದರ ಸಿದ್ಧಾಂತ ಅದು ಮಾಯಾವಾದ ಆಯಿತು, ಅಂದರೆ ಅತ್ಯಂತ ಹೇಯವಾಗಿದೆ. ಆದ್ದರಿಂದ ನಾನು ಇಂತಹ ಹೇಯವಾಗಿರ್ತಕ್ಕಂತಹ ಸಿದ್ಧಾಂತಕ್ಕೆ ಭಯಗೊಂಡು ತತ್ವವಾದ ಅಂತ ಹೇಳ್ತಾರೆ. ತತ್ವವಾದ ಅಂದ್ರೇನು? ತತ್ವ ಅಂದರೆ ಯಥಾರ್ಥ, ಪ್ರಮಾಣದಿಂದ ಸಿದ್ಧವಾದ ವಾದ. ಹಾಗಾದರೆ ನಾನು ಪ್ರಮಾಣದಿಂದ ಪ್ರತಿಪಾದನೆ ಮಾಡತಕ್ಕಂತಹ ಸಿದ್ಧಾಂತ ಅದನ್ನು ಸ್ವೀಕಾರ ಮಾಡಿದ್ದೇನೆ ಅಂತ. ಮಾಯಾವಾದ ಬಿಡಲಿಕ್ಕೂ ತತ್ವವಾದ ಹಿಡಿಲಿಕ್ಕೂ ಏನು ಕಾರಣ? ಹೆಸರೇ ಕಾರಣ. ಮಾಯಾವಾದ ಎಂಬತಕ್ಕಂಥದ್ದು ಹೆಸರು ವಂಚನೆಯ ವಾದ ಅಂತ ಹೇಳ್ತಾ ಇದೆ. ತತ್ವವಾದ ಅನ್ನೋದು ಪ್ರಮಾಣದಿಂದ ಸಿದ್ಧವಾದ ವಾದ ಅಂತ ಹೇಳ್ತಾ ಇದೆ. ಆದ್ದರಿಂದ ವಂಚನೆಯ ವಾದ, ಪ್ರಮಾಣ ಸಿದ್ಧವಾದ ವಾದ, ಇವುಗಳಲ್ಲಿ ಯಾವುದನ್ನು ನೀವು ಒಪ್ಕೊಳ್ತೀರಾ? ಯಾರೂ ಮಾಯಾ ವಂಚನೆಯಿಂದ ಸಿದ್ಧವಾದ್ದನ್ನು ಒಪ್ಕೊಳ್ಳೋದಿಲ್ಲ, ಪ್ರಮಾಣದಿಂದ ಸಿದ್ಧವಾದ್ದನ್ನೇ ಒಪ್ಕೊಳ್ತಾರೆ. ಅದರಿಂದಾಗಿ ತತ್ವವಾದಿನಾಮೇವ ಪದ್ಧತಿಂ ಅಭಜಂ. ಅದರಿಂದ ನಾನು ತತ್ವವಾದಿಗಳ ಮಾರ್ಗವನ್ನೇ ಹಿಡಿದಿದ್ದೇನೆ. ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಮೇಯಗಳನ್ನೇ ಇಟ್ಟುಕೊಂಡು ಈ ಕೃತಿಯನ್ನು ರಚನೆ ಮಾಡಿದ್ದೇನೆ. ಅವರೇ ಇಟ್ಕೊಂಡಿದ್ದು ಅದ್ವೈತವಾದ, ಮಾಯಾವಾದ ಹೇಳ್ತಾರೆ. ಮಾಯಾ ಮಾತ್ರ ಮಿದಂ ಸರ್ವಂ ಅವ್ರು ಹೇಳ್ತಾರೆ. ಇದೆಲ್ಲ ಮಾಯೆಯಿಂದ ಆಗಿರ್ತಕ್ಕಂಥದ್ದು. ಅದರಿಂದ ಭೀತಃ ಮಾಯಾವಾದ ಎಂಬತಕ್ಕಂಥ ಹೆಸರಿನಿಂದ ಇದು ಹೇಯವಾದದ್ದು ಎಂಬತಕ್ಕಂತಹ ಅರ್ಥ ತಿಳಿದು ಬರೋದರಿಂದ ಭಯಗೊಂಡು ಇದನ್ನು ಸ್ವೀಕಾರ ಮಾಡಿದರೆ ನಾನು ಕೂಡ ವಂಚನೆಯಿಂದ ಬಂದಿರತಕ್ಕಂಥ ಸಿದ್ಧಾಂತವನ್ನು ಒಪ್ಕೊಂಡಿದ್ದೇನೆ ಎಂಬುದಾಗಿ ನನ್ನನ್ನು ಎಲ್ಲರೂ ತಮಾಷೆ ಮಾಡ್ತಾರೆ. ಅದಕ್ಕೋಸ್ಕರ ಭಯಗೊಂಡು ನಾನು ಅಭಜಂ ಅಂದರೆ ಸೇವಿಸಿದ್ದೇನೆ, ಸ್ವೀಕಾರ ಮಾಡಿದ್ದೇನೆ. ಅಭಜತ್ ಅಭಜತಾಂ ಅಭಜನ್, ಅಭಜಃ ಅಭಜತಂ ಅಭಜತ, ಅಭಜಂ ಅಭಜಾವ ಅಭಜಾಮ, ಲಂಗ್ ಉತ್ತಮ ಪುರುಷ ಏಕವಚನ. ಅತಃ ಮಾಯಾವಾದ ಸಿದ್ಧಾಂತವು ಭಗವಂತನ ನಿಂದನೆಯ ರೂಪವಾದ್ದರಿಂದಲೇ ನಾಮ್ನೈವ ಹೆಸರಿನಿಂದಲೇ ಜುಗುಪ್ಸಿತಾತ್ ಅತ್ಯಂತ ಹೇಯವಾದ ಕಾರಣದಿಂದ ಮಾಯಾವಾದ ಮತಾತ್ ಮಾಯಾವಾದ ವಂಚನೆಯ ಮತ ಎಂಬತಕ್ಕಂಥದ್ದರಿಂದ ಭೀತಃ ಭಯಗೊಂಡವನಾಗಿ ಅಹಂ ನಾನು ತತ್ವವಾದಿಗಳ ಪದ್ಧತಿಮೇವ ಮಾರ್ಗವನ್ನೇ ಅಭಜಂ ಅನುಸರಿಸಿದ್ದೇನೆ. ಅತಃ ಮಾಯಾವಾದವು ಭಗವಂತನ ನಿಂದನೆಯ ಸ್ವರೂಪವಾದ್ದರಿಂದಲೇ ನಾಮ್ನೈವ ಹೆಸರಿನಿಂದಲೇ ಅತಿಜುಗುಪ್ಸಿತಾತ್ ಅತ್ಯಂತ ಹೇಯವಾದ ಕಾರಣದಿಂದ ಮಾಯಾವಾದ ಮತಾತ್ ಮಾಯಾವಾದ ಎಂಬತಕ್ಕಂತಹ ವಂಚನೆಯನ್ನು ಸೂಚಿಸುವ ಮತದಿಂದ ಭೀತಃ ಭಯಗೊಂಡವನಾಗಿ ಅಹಂ ನಾನು ಭಯಗೊಂಡಂತಹ ಅಹಂ ನಾನು ತತ್ವವಾದಿಗಳ ಪ್ರಮಾಣಕ್ಕೆ
ಅನುಸಾರವಾಗಿ ವಿಷಯವನ್ನು ಪ್ರತಿಪಾದನೆ ಮಾಡುವ ದ್ವೈತಿಗಳ ಪದ್ಧತಿಮೇವ ಮಾರ್ಗವನ್ನೇ ಅಭಜಂ ಅನುಸರಿಸಿದ್ದೇನೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು? ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯವ ತಥೋ ನಾಪೈತಿ ಯಸ್ಸೋಪಿ ಯಾತ್ಯದಃ ಸುಕೃತಾಚ್ಯುತಃ ಅಂತ. ಯಾರು ಭಗವಂತನ ನಿಂದನೆಯನ್ನು ಮಾಡ್ತಾರೋ ಅದನ್ನು ಕೇಳ್ತಾನೆ ಅಂತಾದರೆ, ಭಗವದ್ಭಕ್ತರ ನಿಂದನೆಯನ್ನು ಮಾಡ್ತಾ ಇದ್ದಾನೆ ಅದನ್ನು ಕೇಳ್ತಾನೆ ಅಂತಂದರೆ ಅವನಿಗೂ ಕೂಡ ಅಂಧಂತಮಸ್ಸಾಗುತ್ತೆ. ಹಾಗಾದರೆ ಭಗವಂತನ ನಿಂದನೆ ಮಾಡ್ತಾ ಇದ್ದರೆ ಅಲ್ಲಿಂದ ಎದ್ದು ಹೋಗಬೇಕು, ಭಗವದ್ಭಕ್ತರ ನಿಂದನೆ ಮಾಡ್ತಾ ಇದ್ದರೆ ಅದನ್ನು ಕೇಳಬಾರದು, ಅಲ್ಲಿಂದ ಎದ್ದು ಹೋಗಬೇಕು. ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯವ, ಭಗವಂತನ ನಿಂದನೆಯನ್ನು ಕೇಳುವವನು, ಭಗವತ್ಪರ ಭಗವದ್ಭಕ್ತನ ನಿಂದನೆಯನ್ನು ಕೇಳುವವನು. ತಥೋ ನಾಪೈತಿ, ಎದ್ದು ಹೋಗೋದಿಲ್ಲ ಅಂತಾದರೆ ನಮಗೆಲ್ಲ ಬೈಯೋದು ಕೇಳಲಿಕ್ಕೆ ಭಾಳ ಸಂತೋಷ, ಹೊಗಳು ಕೇಳಲಿಕ್ಕಾಗಲ್ಲ, ನಿದ್ದೆ ಬಂದ್ಬಿಡುತ್ತೆ. ಹೀಗೆ ಭಗವಂತನನ್ನು ಬೈಯೋದು, ಭಗವದ್ಭಕ್ತರನ್ನು ಬೈಯೋದನ್ನು ಕೇಳ್ತೇವೆ ಅಂತಂದರೆ ಅವನು ಕೂಡ ಯಾತ್ಯದಃ ಸುಕೃತಾಚ್ಯುತಃ, ಎಲ್ಲ ಪುಣ್ಯವನ್ನು ಕಳ್ಕೊಂಡು ಅವನು ಅಂಧಂತಮಸ್ಸಿನಲ್ಲಿ ಬೀಳ್ತಾನೆ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೆ ಭಯಗೊಂಡಿದ್ದೇನೆ. ಭೀತಃ, ಭಯ ಯಾಕೆ ಅಂತಂದರೆ ಶಾಸ್ತ್ರ ಹೇಳ್ತಾ ಇದೆ, ವೇದವ್ಯಾಸದೇವರು ಹೇಳಿದ್ದಾರೆ ಹೀಗೆ ಭಗವಂತನ ನಿಂದನೆಯನ್ನು ಕೇಳಬಾರ್ದು ಅಂತ. ಹಾಗಾದರೆ ಮಾಯಾವಾದ ಮತ ಭಗವಂತನ ನಿಂದನೆ ಮಾಡ್ತಾ ಇದೆ. ಆದ್ದರಿಂದ ನಾನು ಅಂಧಂತಮಸ್ಸಿಗೆ ಹೋಗಬೇಕಾಗತ್ತೆ, ಪುಣ್ಯ ಕಳ್ಕೊಳ್ಬೇಕಾಗತ್ತೆ ಎಂಬ ಭೀತಿಯಿಂದ ಮಾಯಾವಾದ ಮತವನ್ನು ಅನುಸರಣೆ ಮಾಡದೇನೆ ತತ್ವವಾದಿಗಳ ಮತವನ್ನು ನಾನು ಅನುಸರಣೆ ಮಾಡಿದ್ದೇನೆ. ಪರಸ್ಮಾತ್ ಪೂರ್ವ ದೌರ್ಬಲ್ಯೇ ನಿಷೇಧಾದ್ ವಿಧಿಬಾಧನೆ ಯತೋ ಮಹಾಗ್ರಹಸ್ತೇಷಾಂ ಸರ್ವೇಷಾಂ ವಿದುಷಾಮಪಿ ಯತ್ಪೂರ್ವ ಸರ್ವರಾದ್ಧಾಂತ ಸಿದ್ಧಾರ್ಥಾನಾಂ ನಿಷೇಧರಿ ಪರೇ ಚ ತತ್ವವಾದೇಸ್ಮಿನ್ ಗರೀಯಸಿ ಭರೋ ಮಮ. ತತ್ಪೂರ್ವ ಸರ್ವರಾದ್ಧಾಂತ. ಹಾಗೆ ಇನ್ನೊಂದು ರೀತಿಯಲ್ಲಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಎಂಬತಕ್ಕಂಥದ್ದು ಅದು ಉತ್ತಮವಾದದ್ದು ಎಂಬುದಾಗಿ ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ ಯುಕ್ತಿಯಿಂದಲೇ. ಅಂದರೆ ಎರಡರಲ್ಲಿ ಪರಸ್ಪರ ವಿರೋಧ ಬರುತ್ತೆ. ಪರಸ್ಪರ ವಿರೋಧ ಬಂದಾಗ ಆವಾಗ ಮುಂದೆ ಇರತಕ್ಕಂಥದ್ದಕ್ಕಿಂತ ಹಿಂದೆ ಇರತಕ್ಕಂಥದ್ದು ದುರ್ಬಲವಾಗಿದೆ ಅಂತಾದರೆ ಅದು ಬಾಧಿತವಾಗುತ್ತೆ, ಅದನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಅಂತ. ಈಗ ಮೀಮಾಂಸಕರು ಮತ್ತು ಅದ್ವೈತಿಗಳು ಆಯಿತಾ. ಮೀಮಾಂಸಕರು ಜಗತ್ತನ್ನು ಸತ್ಯ ಅಂತಾರೆ, ಆಮೇಲೆ ಅದ್ವೈತಿಗಳು ಜಗತ್ತನ್ನು ಮಿಥ್ಯ ಅಂತಾರೆ. ಇಲ್ಲಿಗ ಮೊದಲು ಬಂದದ್ದು ಮೀಮಾಂಸಕರ ಮತ, ಅನಂತರದಲ್ಲಿರ್ತಕ್ಕಂಥದ್ದು ಅದ್ವೈತಿ ಮತ. ಮೀಮಾಂಸಕರು ಜಗತ್ತನ್ನು ಸತ್ಯ ಅಂತ ಹೇಳ್ತಾರೆ, ಅದ್ವೈತಿಗಳು ಜಗತ್ತನ್ನು ಮಿಥ್ಯ ಅಂತ ಹೇಳ್ತಾರೆ. ಈಗ ಯಾವುದನ್ನು ಒಪ್ಪಬೇಕು? ಪರಸ್ಪರ ವಿರೋಧ ಬಂತೀಗ. ಪರಸ್ಪರ ವಿರೋಧ ಬಂದಾಗ ಅಲ್ಲಿ ಏನು ಮಾಡ್ತಾರೆ? ಮೊದಲನೇದು ದುರ್ಬಲ, ಯಾಕೆ ಪರ, ಇದು ಮುಂದೆ ಬಂದಿರತಕ್ಕಂಥದ್ದು. ಅದ್ವೈತವಾದ ಎಂಬತಕ್ಕಂಥದ್ದು ಮೀಮಾಂಸಕರ ವಾದವನ್ನು ಖಂಡನೆ ಮಾಡಲಿಕ್ಕೋಸ್ಕರ ಆಮೇಲೆ ಬಂದಿರತಕ್ಕಂಥದ್ದು. ಆದ್ದರಿಂದ ಇದು ಆಮೇಲೆ ಬಂದಿದೆ ಎಂಬುದಾಗಿ ಮೊದಲು ಬಂದಿರತಕ್ಕಂಥದ್ದು ದುರ್ಬಲವಾಗುತ್ತೆ ಎಂಬುದಾಗಿ ಅವರೇ ಒಪ್ಕೊಂಡಿದ್ದಾರೆ. ಯಾರು ಒಪ್ಕೊಂಡಿದ್ದಾರೆ? ಅದ್ವೈತಿಗಳು ಒಪ್ಕೊಂಡಿದ್ದಾರೆ, ಮೀಮಾಂಸಕರು ಕೂಡ ಒಪ್ಕೊಂಡಿದ್ದಾರೆ. ಮೊದಲು ಹೇಳೋದಕ್ಕಿಂತ ಆಮೇಲೆ ಬಂದಿರತಕ್ಕಂಥದ್ದು ಪ್ರಬಲ ಅಂತ. ಮೀಮಾಂಸಾ, ಜೈಮಿನಿ, ನ್ಯಾಯ ಅವುಗಳಲ್ಲೂ ಕೂಡ ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ, ಮೀಮಾಂಸಾ ಸೂತ್ರದಲ್ಲೂ ಕೂಡ. ಅದರಿಂದ ಮೊದಲು ಬಂದಿರತಕ್ಕಂಥದ್ದಕ್ಕಿಂತ ಆಮೇಲೆ ಬಂದಿರತಕ್ಕಂಥದ್ದು ಪ್ರಬಲ ಅಂತ ಇದೊಂದು ಯುಕ್ತಿ. ಎರಡನೇದಾಗಿ ನಿಷೇಧಾದ್ ವಿಧಿಬಾಧನೆ ಅಂತ. ನಿಷೇಧ ರೂಪವಾಗಿರ್ತಕ್ಕಂತಹ ವಾಕ್ಯದಿಂದ ವಿಧಿ ವಾಕ್ಯ ಎಂಬತಕ್ಕಂಥದ್ದು ಬಾಧಿತವಾಗಿದೆ ಅಂತಂದರೆ ನೋಡಿ, ಜಗತ್ತು ಸತ್ಯ ಅಂತ ಮೀಮಾಂಸಕರು ಹೇಳ್ತಾರೆ. ಸತ್ಯ ಅನ್ನೋದು ವಿಧಿ,
ಜಗತ್ತು ಮಿಥ್ಯಾ ಅಂತ ಅದ್ವೈತಿಗಳು ಹೇಳ್ತಾರೆ. ಹಾಗಾದ್ರೆ ಅದೇನಾಗಿದೆ? ನಿಷೇಧ. ಅದರಿಂದ ವಿಧಿವಾಕ್ಯ ಅದು ಪ್ರತಿಷೇಧ ವಾಕ್ಯದಿಂದ ಬಾಧಿತವಾಯಿತು. ಅಂದರೆ ನಿಷೇಧಾತ್ ವಿಧೇಹೇ ಬಾಧನೆ. ನಿರಾಕರಣೆ ಮಾಡ್ತಕ್ಕಂಥ ವಾಕ್ಯದಿಂದ ಸಾಧನೆ ಮಾಡ್ತಕ್ಕಂಥ ವಾಕ್ಯಕ್ಕೆ ವಿರೋಧ ಎಂಬತಕ್ಕಂಥದ್ದು ಬಂದಿದೆ ಅಂತಂದರೆ ಆವಾಗ ಅಲ್ಲಿ ಜಗತ್ತನ್ನು ಪ್ರತಿಷೇಧ ಮಾಡ್ತಕ್ಕಂತಹ ವಾಕ್ಯ ಅದ್ವೈತಿಗಳ ವಾಕ್ಯ, ಜಗತ್ತು ಸತ್ಯ ಎಂಬುದಾಗಿ ಹೇಳ್ತಕ್ಕಂಥ ವಾಕ್ಯ ಅದು ವಿಧಿವಾಕ್ಯ ಮೀಮಾಂಸಕರದ್ದು, ಅದು ಬಾಧಿತವಾಗುತ್ತೆ. ಇದು ಈ ಕ್ರಮ ಎಂಬತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈಗ ಎರಡನ್ನು ಅದ್ವೈತ ಮತ ಬಂದ ಮೇಲೆ ದ್ವೈತ ಮತ ಬಂದಿರೋದು. ಹಾಗಾದರೆ ಅದ್ವೈತ ಮತ ಏನಾಯಿತು? ಅದು ಮೊದಲು ಬಂದದ್ದಾಯಿತು. ದ್ವೈತ ಮತ ಆಮೇಲೆ ಬಂದದ್ದು. ಹಾಗಾದರೆ ಯಾವುದಕ್ಕೆ ಮಹತ್ವವನ್ನು ಹೇಳಬೇಕು? ಹೇಗೆ ಮೀಮಾಂಸಕರು ಜಗತ್ಸತ್ಯತ್ವವನ್ನು ಹೇಳ್ತಕ್ಕಂಥ ಮತ, ಆಮೇಲೆ ಅದ್ವೈತಗಳದ್ದು ಜಗನ್ಮಿಥ್ಯಾತ್ವ ಹೇಳ್ತಕ್ಕಂಥ ಮತ, ಜಗತ್ಸತ್ಯತ್ವವನ್ನು ಹೇಳ್ತಕ್ಕಂತಹ ಮೀಮಾಂಸಕರ ಮತರ ಅನಂತರದಲ್ಲಿ ಬಂದಿರತಕ್ಕಂಥದ್ದು ಅದ್ವೈತ ಮತ ಅಂಥೇಳಿ ಅದಕ್ಕೆ ನೀವು ಮಹತ್ವವನ್ನು ಹೇಳ್ತೀರಾ ಅಂತಂದರೆ, ಹಾಗಾದರೆ ಮೊದಲು ಬಂದದ್ದಕ್ಕಿಂತ ಆಮೇಲೆ ಬಂದದ್ದು ಶ್ರೇಷ್ಠ. ಹಾಗೆ ಅದ್ವೈತ ಮತ ಅದನ್ನು ನಿರಾಕರಣೆ ಮಾಡಲಿಕ್ಕೆ ದ್ವೈತ ಮತ ಎಂಬತಕ್ಕಂಥದ್ದು ಬಂದಿರೋದು. ಹಾಗಾದರೆ ಮೊದಲು ಬಂದಿರತಕ್ಕಂತಹದ್ದು ಅದ್ವೈತ ಮತಕ್ಕಿಂತ ಆಮೇಲೆ ಬಂದಿರತಕ್ಕಂತಹ ದ್ವೈತ ಮತ ಎಂಬತಕ್ಕಂಥದ್ದು ಶ್ರೇಷ್ಠ ಅಂತ ನೀವೇ ಒಪ್ಕೊಳ್ಬೇಕು ಅಂತ ಅವ್ರು ಹೇಳಿರ್ತಕ್ಕಂಥ ಯುಕ್ತಿಯಿಂದ ಅವರ ಮತವನ್ನೇ ನಿರಾಕರಣೆ ಮಾಡ್ತಾರೆ. ಹಾಗೆ ಇನ್ನೊಂದು ನಿಷೇಧವಾದ ವಾಕ್ಯಕ್ಕಿಂತ ವಿಧಿವಾಕ್ಯ ಎಂಬತಕ್ಕಂಥದ್ದು ಬಾಧಿತವಾಗುತ್ತೆ ಅಂತ. ಈಗ ಅವರು ನಿಷೇಧವನ್ನು ಮಾಡ್ತಕ್ಕಂತಹ ವಾಕ್ಯದಿಂದ ವಿಧಿವಾಕ್ಯವು ಬಾಧಿತವಾಗುತ್ತೆ. ಒಬ್ಬನೇ ಬ್ರಹ್ಮ ಅಂತ ವಿಧಿ ಮಾಡ್ತಾರೆ, ಒಬ್ಬನೇ ಬ್ರಹ್ಮ ಅಂತ ಅವರು ವಿಧಾನ ಮಾಡ್ತಕ್ಕಂಥದ್ದು. ನಾವು ಬ್ರಹ್ಮ ಒಬ್ಬನೇ ಅಲ್ಲ, ಅನೇಕರಿದ್ದಾರೆ ಅಂತ ಅದನ್ನು ಖಂಡನೆ ಮಾಡ್ತೇವೆ. ನಮ್ಮ ಸಿದ್ಧಾಂತ ಒಬ್ಬನೇ ಬ್ರಹ್ಮ ಎಂಬತಕ್ಕಂಥದ್ದನ್ನು ಖಂಡನೆ ಮಾಡುತ್ತೆ. ಅನೇಕ ಚೇತನರಿದ್ದಾರೆ, ಒಬ್ಬನೇ ಆತ್ಮ ಅಂತ ಅವ್ರು ಹೇಳೋದು. ಒಬ್ಬನೇ ಆತ್ಮ ಎಂಬತಕ್ಕಂಥದ್ದಕ್ಕೆ ನಿಷೇಧದಿಂದ ಏನು ಬಾಧಿತವಾಗುತ್ತೆ ಅಂತ ಹೇಳಿದ್ದು. ಅಂದರೆ ಆ ವಿಧಿವಾಕ್ಯ ಯಾವುದು? ಒಬ್ಬನೇ ಬ್ರಹ್ಮ. ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಒಬ್ಬನೇ ಆತ್ಮ ಅಲ್ಲ, ಅನೇಕ ಆತ್ಮರಿದ್ದಾರೆ. ಹಾಗಾದರೆ ನಿಷೇಧ ವಾಕ್ಯದಿಂದ ವಿಧಿವಾಕ್ಯ ಎಂಬತಕ್ಕಂಥದ್ದು ಬಾಧಿತವಾಗುತ್ತೆ ಅಂತಂದರೆ ಆವಾಗ ಅವ್ರು ಹೇಳ್ತಕ್ಕಂಥದ್ದು ಒಬ್ಬನೇ ಆತ್ಮ ಎಂಬತಕ್ಕಂಥದ್ದು ವಿಧಿವಾಕ್ಯ, ಅದಕ್ಕೆ ಆತ್ಮ ಒಬ್ಬನೇ ಅಲ್ಲ ಎಂಬತಕ್ಕಂಥದ್ದು ನಿಷೇಧವಾಕ್ಯ, ಅದು ಪ್ರಬಲ ಆಗಿದೆ. ಅದರಿಂದಾಗಿ ದ್ವೈತ ಸಿದ್ಧಾಂತ ಎಂಬತಕ್ಕಂಥದ್ದು ಎರಡು ರೀತಿಯಲ್ಲಿ ಶ್ರೇಷ್ಠ ಅಂತ ಒಪ್ಕೊಳ್ಳೇಬೇಕು. ಒಂದು ಅದ್ವೈತ ಸಿದ್ಧಾಂತ ಮೊದಲು ಬಂದದ್ದು, ದ್ವೈತ ಸಿದ್ಧಾಂತ ಆಮೇಲೆ ಬಂದದ್ದು. ಅದರಿಂದ ಮೊದಲು ಬಂದದ್ದಕ್ಕಿಂತ ಆಮೇಲೆ ಬಂದಿರತಕ್ಕಂಥದ್ದು ಶ್ರೇಷ್ಠ ಎಂಬತಕ್ಕಂಥದ್ದನ್ನು ಅವರೇ ಒಪ್ಕೊಂಡಿದ್ದಾರೆ. ಆದ್ದರಿಂದ ಅದ್ವೈತವಾದದ ಅನಂತರದಲ್ಲಿ ಬಂದಿರತಕ್ಕಂಥ ತತ್ವವಾದ ಎಂಬತಕ್ಕಂಥದ್ದು ಶ್ರೇಷ್ಠ ಅಂತ ಒಪ್ಕೊಳ್ಬೇಕು. ಇನ್ನೊಂದು ನಿಯಮ, ಪ್ರತಿಷೇಧ ವಾಕ್ಯ ಎಂಬತಕ್ಕಂಥದ್ದು ವಿಧಿವಾಕ್ಯವನ್ನು ಬಾಧಿಸುತ್ತೆ ಅಂತ ಒಪ್ಕೊಂಡಿದ್ದಾರೆ. ಅದ್ವೈತ ಸಿದ್ಧಾಂತ ವಿಧಿ ರೂಪದಲ್ಲಿರ್ತಕ್ಕಂಥದ್ದು, ದ್ವೈತ ಸಿದ್ಧಾಂತ ಎಂಬತಕ್ಕಂಥದ್ದು ನಿಷೇಧ ರೂಪದಲ್ಲಿರ್ತಕ್ಕಂಥದ್ದು. ಯಾಕೆ ವಿಧಿರೂಪ? ಆತ್ಮ ಒಬ್ಬನೇ ಅಂತ ಅವರು ವಿಧಾನ ಮಾಡ್ತಾರೆ, ನಾವು ಆತ್ಮ ಒಬ್ಬನೇ ಅನ್ನೋದನ್ನು ಪ್ರತಿಷೇಧ ಮಾಡ್ತಾ ಇದ್ದೇವೆ. ಆದ್ದರಿಂದ ವಿಧಿ ರೂಪದಲ್ಲಿರ್ತಕ್ಕಂಥ ಅದ್ವೈತಕ್ಕಿಂತ ಪ್ರತಿಷೇಧ ರೂಪದಲ್ಲಿರ್ತಕ್ಕಂತಹ ದ್ವೈತ ಸಿದ್ಧಾಂತ ಎಂಬತಕ್ಕಂಥದ್ದು ಪ್ರಬಲ ಆಗಬೇಕು. ಆದ್ದರಿಂದ ದ್ವೈತವಾದ ಎಂಬತಕ್ಕಂಥದ್ದು ಶ್ರೇಷ್ಠವಾಗಿದೆ, ಇದು ನೀವು ಒಪ್ಕೊಂಡಿರ್ತಕ್ಕಂಥದ್ದು ಅಂತ ಅವರು ಒಪ್ಕೊಂಡಿರ್ತಕ್ಕಂಥ ಯುಕ್ತಿಯಿಂದ ಅವರ ಮತವೇ ಅದು ಉತ್ತಮ ಅಲ್ಲ ಅನ್ನೋದನ್ನು ಹೇಳ್ತಾರೆ. ಯಾವುದು? ಹೌದು, ಅದು ಜಗತ್ಸತ್ಯತ್ವ ನಿಷೇಧ ಮಾಡೋ ವಿಷಯದಲ್ಲಿ ಅಲ್ಲ, ಅದಕ್ಕೆ ಹೇಳಿದ್ದು. ಅವರು ಆ ವಿಷಯದಲ್ಲಲ್ಲ, ಬೇರೆ ವಿಷಯದಲ್ಲಿ ಮೊದಲು ಬಂದದ್ದಕ್ಕಿಂತ ಆಮೇಲೆ ಬಂದಿರತಕ್ಕಂಥದ್ದು ಶ್ರೇಷ್ಠ ಅನ್ನೋದನ್ನು ಮೀಮಾಂಸಕರು ಒಪ್ಕೊಂಡಿದ್ದಾರೆ. ಸಿದ್ಧಾಂತ ಅಲ್ಲ, ನಾನು ಹೇಳಿದ್ದು ಇಲ್ಲಿ ನಮಗೆ ಅನುಕೂಲವಾಗುವಾಗಿ ಹೇಳಿದ್ದು. ಮೀಮಾಂಸಾ ಸೂತ್ರದಲ್ಲಿ ಬಂದಿರತಕ್ಕಂಥದ್ದು ಈ ಯಾಗಾದಿಗಳ ವಿಷಯಗಳಲ್ಲಿ ಬಂದಾಗ ಮೊದಲು ಹೇಳಿರ್ತಕ್ಕಂಥದ್ದೇನಿದೆಯೋ ಅದಕ್ಕಿಂತ ಆಮೇಲೆ ಹೇಳಿರ್ತಕ್ಕಂಥ ವಿಷಯ ಅಂತಕ್ಕಂಥದ್ದನ್ನು ಒಪ್ಕೊಳ್ಬೇಕು ಅಂತ ಮೀಮಾಂಸಕರ ಸೂತ್ರದಲ್ಲಿ ಇದೆ. ಅದರಿಂದ ಸಿದ್ಧಾಂತದಲ್ಲಿ ನಾನು ಇಲ್ಲಿ ಹೇಳಿದ್ದು ಅದನ್ನು ಯಾರು ಅದ್ವೈತಿಗಳು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದು. ಮೀಮಾಂಸಾ ಸೂತ್ರ ಇರೋದು ಮೊದಲು ಏನಾದರೂ ಹೇಳಿದ್ದಾರೆ ಅಂತಂದರೆ ಅದನ್ನು ನಾವು ಬಿಟ್ಟು ಆಮೇಲೆ ಹೇಳಿರ್ತಕ್ಕಂಥದ್ದನ್ನು ಒಪ್ಕೊಳ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ದರ್ಶಪೂರ್ಣಮಾಸ ಯಾಗದಲ್ಲಿ ಹೇಳಬೇಕಾದರೆ ಕೌಶಂಬರ್ಹಿ ಅಂತ ಹೇಳ್ತಾರೆ. ಅಂದರೆ ಬರ್ಹಿ ಎಂಬತಕ್ಕಂಥ ಕಾರ್ಯದಲ್ಲಿ
ಕುಶವನ್ನು ಸ್ವೀಕಾರ ಮಾಡಬೇಕು ಅಂತ. ಆಮೇಲೆ ಇನ್ನೊಂದು ವಾಕ್ಯ ಎಂಬತಕ್ಕಂಥದ್ದಿದೆ, ಯಾವುದು? ಶರಮಯಂ ಬರ್ಹಿಹಿ ಅಂತಿದೆ. ಶರಮಯಂ ಬರ್ಹಿಹಿ ಅಂತ. ಆವಾಗ ಇಲ್ಲಿ ಕೌಶಂಬರ್ಹಿಹಿ ಅಂತ ಒಂದು, ಶರಮಯಂ ಬರ್ಹಿ ಅಂತಿದೆ. ಯಾವುದನ್ನು ಸ್ವೀಕಾರ ಮಾಡಬೇಕು ಅದಕ್ಕೆ ಹೇಳ್ತಾರೆ, ಕೌಶಂಬರ್ಹಿ ಎಂಬತಕ್ಕಂಥದ್ದು ಮೊದಲು ಬಂದಿರೋದು, ಶರಮಯಂಬರ್ಹಿ ಎಂಬತಕ್ಕಂಥದ್ದು ಆಮೇಲೆ ಬಂದಿರತಕ್ಕಂಥದ್ದು, ಅಂದರೆ ಆಮೇಲೆ ಬಂದಿರತಕ್ಕಂಥದ್ದು ಮೊದಲನ್ನು ಬಾಧಿಸುತ್ತೆ ಅಂತ ಮೀಮಾಂಸಕರ ಸಿದ್ಧಾಂತ. ಅದೇನೇ ಮೀಮಾಂಸಾ ಸೂತ್ರಗಳೆಲ್ಲ ಯಜ್ಞಕ್ಕೆ ಸಂಬಂಧಪಟ್ಟದ್ದೇ ಹೇಳ್ತಕ್ಕಂಥದ್ದು. ಆ ನಿಯಮವನ್ನಿಟ್ಟುಕೊಂಡು, ಆ ನ್ಯಾಯವನ್ನಿಟ್ಕೊಂಡು ಅದ್ವೈತಗಳು ಹೇಳ್ತಾರೆ ಏನಂತ, ಮೊದಲು ಹೇಳಿದ್ದು ಬಾಧಿತವಾಗುತ್ತೆ, ಆಮೇಲೆ ಹೇಳಿರ್ತಕ್ಕಂಥದ್ದನ್ನು ಒಪ್ಕೊಳ್ಬೇಕು ಅಂತ ಅವರು ತಮ್ಮ ಸಿದ್ಧಾಂತವನ್ನು ಸಾಧನೆ ಮಾಡ್ಕೊಳ್ಕೋಸ್ಕರ ಹೇಳ್ತಾರೆ. ಯಾವುದು? ಯಾಕೆ? ಯಜ್ಞಕ್ಕೆ ಸಂಬಂಧಪಟ್ಟಿದ್ದಲ್ಲ, ಒಟ್ಟು ನ್ಯಾಯ ಅದು. ಪೂರ್ವ ಸಿದ್ಧವಾದ್ದನ್ನು ಬಿಡಬೇಕು, ಉತ್ತರ ಸಿದ್ಧವಾದ್ದನ್ನು ಹಿಡ್ಕೊಳ್ಬೇಕು ಅಂಥದ್ದು ನ್ಯಾಯ. ಅದು ಜಗತ್ಸತ್ಯದ ವಿಷಯದಲ್ಲಿ ಹೇಳ್ತಾ ಇಲ್ಲ. ಇದು ಸಾಧಾರಣ ನ್ಯಾಯ, ಅದನ್ನು ಅಪ್ಲೈ ಮಾಡಿದ್ದಾರೆ ಯಜ್ಞದಲ್ಲಿ ಉದಾಹರಣೆ ಕೊಟ್ಟು ತೋರಿಸಿದ್ದಾರೆ. ನ್ಯಾಯ ಏನು? ಮೊದಲು ಬಂದದ್ದನ್ನು ಬಿಟ್ಟು ಆಮೇಲೆ ಹೇಳಿರ್ತಕ್ಕಂಥದ್ದನ್ನು ಸ್ವೀಕಾರ ಮಾಡಬೇಕು. ಯಾವುದು? ಹಾಂ, ಅಲ್ಲಿ ತಪ್ಪಾಗಿದ್ದರೆ ಅದಕ್ಕೊಂದು ಕಾರಣ ಹೇಳಬೇಕು. ಈಗ ಆಮೇಲೆ ಬಂದಿದ್ದರೂ ಕೂಡ ಸ್ವೀಕಾರ ಮಾಡಬಾರ್ದು, ಮೊದಲು ಹೇಳಿದ್ದನ್ನೇ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕಾರಣ ಹೇಳಬೇಕು. ಇಲ್ಲದಿಂದ ಅಂದರೆ ಸಾಮಾನ್ಯ ನಿಯಮ ಏನು? ಮೊದಲು ಬಂದಿದ್ದನ್ನು ಬಿಡಬೇಕು, ಆಮೇಲೆ ಹೇಳಿದ್ದನ್ನು ಸ್ವೀಕಾರ ಮಾಡಬೇಕು ಅನ್ನೋದು ನಿಯಮ. ಹಾಂ, ಇದು ಉಪಸಂಹಾರ ರೂಪದಲ್ಲೇನು ಅಲ್ಲ, ಇದು ಪೂರ್ವಾಪರ್ಯ ಅಷ್ಟೇ. ಮೊದಲು ಆಮೇಲೆ ಬಂದದ್ದು ಅಷ್ಟೇ ನಿಯಮ. ಅದರಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತಂದರೆ ನ್ಯಾಯ ಇದೆ, ನಿಯಮ ಇದೆ. ಮೊದಲು ಬಂದದ್ದನ್ನು ಬಿಡಬೇಕು, ಆಮೇಲೆ ಬಂದದ್ದನ್ನು ಸ್ವೀಕಾರ ಮಾಡಬೇಕು ಅಷ್ಟೇ. ಆ ರೀತಿ ಇಟ್ಕೊಂಡ್ರೆ ಅದನ್ನು ಅವರು ಒಪ್ಕೊಂಡಿದ್ದಾರೆ. ಮೊದಲು ಬಂದಿದ್ದು ಜಗತ್ಸತ್ಯತ್ವವಾದ ಈ ನಿಯಮವನ್ನು ಇಟ್ಕೊಂಡು ಅವ್ರು ಹೇಳೋದು, ಮೀಮಾಂಸಾ ನ್ಯಾಯ ಪ್ರಕಾರ ಮೀಮಾಂಸಾ ಮತವೇ ಮೊದಲು ಬಂದದ್ದು, ಅನಂತರ ಬಂದದ್ದು ಅದ್ವೈತ ಮತ. ಆದ್ದರಿಂದ ಮೊದಲು ಬಂದದ್ದನ್ನು ತ್ಯಾಗ ಮಾಡಿ ಎರಡನೇದನ್ನು ಸ್ವೀಕಾರ ಮಾಡಬೇಕು ಅಂತ ನೀವು ಒಪ್ಕೊಂಡಿದ್ದೀರ. ಅದ್ವೈತ ಮೀಮಾಂಸರು ಒಪ್ಪಬೇಕಾಗಿಲ್ಲ, ಎಲ್ಲರೂ ಒಪ್ಪಲ್ಲ. ಹೀಗೆ ಮಾಡಬೇಕು ಅಂತ ಹೇಳೋದು ನಾವು ಚಾರ್ವಾಕರಿಗೆ ಹೇಳ್ತೇವೆ ನಾವು ಏನಂತ, ನೀನು ಧರ್ಮ ಒಪ್ಪಲಿಲ್ಲ ಅಂತಾದರೆ ನೀನು ಶಾಸ್ತ್ರಕಾರ ಅಂತಲೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳ್ತೇವೆ. ಅವನು ಒಪ್ಕೊಂಡ್ಬಿಡ್ತಾನ? ನೀನು ಶಾಸ್ತ್ರಕಾರ ಅಂತ ಆಗಬೇಕಾದ್ರೆ ಧರ್ಮಗಳನ್ನು ಒಪ್ಕೊಳ್ಳೇಬೇಕಾಗುತ್ತೆ ನಾವು ಹೇಳ್ತೇವೆ. ಅಂದರೆ ಅವನನ್ನು ಖಂಡನೆ ಆಯ್ತು ಅಷ್ಟೇ, ಅವನು ಒಪ್ಕೊಳ್ತಾನೆ ಅಂತಲ್ಲ. ಹಾಗೆಯೇ ಈ ನಿಯಮ ಎಂಬತಕ್ಕಂಥದ್ದು ಇದೆ. ಅಂದರೆ ಜಗತ್ಸತ್ಯತ್ವ ಎಂಬತಕ್ಕಂಥದ್ದು ಮೊದಲು ಹೇಳಿದ್ದು, ಆಮೇಲೆ ಬಂದಿರತಕ್ಕಂಥದ್ದು ಜಗನ್ಮಿಥ್ಯಾತ್ವ. ಅದರಿಂದ ಅದು ಒಪ್ಕೊಳ್ಬೇಕಾಗತ್ತೆ ಅಂತ ನೀವು ಹೇಳ್ತೀರ. ಜಗನ್ಮಿಥ್ಯಾತ್ವ ಸಿದ್ಧಾಂತದ ಅನಂತರದಲ್ಲಿ ಜಗತ್ ಸತ್ಯತ್ವವಾದ ತತ್ವವಾದ ಎಂಬತಕ್ಕಂಥದ್ದು ಬಂದಿದೆ, ಆದ್ದರಿಂದ ಅದನ್ನು ಒಪ್ಕೊಳ್ಬೇಕು ಅಂತ ಪುನಃ ಅದೇ ನ್ಯಾಯವನ್ನಿಟ್ಕೊಂಡು ನಾವು ಸಮರ್ಥನೆ ಮಾಡ್ತೇವೆ ಅಂತ. ಇದು ಒಂದು. ಎರಡನೆಯದು, ಯಾವುದು ವಿಧಿ ಎಂಬತಕ್ಕಂಥದ್ದಿದೆಯೋ ಅದನ್ನು ನಿಷೇಧ ಎಂಬತಕ್ಕಂಥದ್ದು ಬಾಧಿಸುತ್ತೆ. ಇದೆ ಅಂತ ಹೇಳ್ತಕ್ಕಂಥದ್ದು ಇಲ್ಲ ಎಂಬತಕ್ಕಂಥ ಹೇಳತಕ್ಕಂಥ ವಾಕ್ಯದಿಂದ ಬಾಧಿತವಾಗುತ್ತೆ. ಹೌದು, ವಿಧಿವಾಕ್ಯವನ್ನು ನಿಷೇಧವು ಬಾಧಿಸುತ್ತೆ, ಒಪ್ಕೊಂಡಿದ್ದಾರೆ ಅವರು. ಆದ್ದರಿಂದ ಇಲ್ಲಿ ಅದೇನೇ ಹೇಳಿದ್ದು, ಜಗತ್ತು ಇದೆ ಅಂತ ಹೇಳ್ತಕ್ಕಂಥವರು ಯಾರು? ಮೀಮಾಂಸಕರು, ಅದು ವಿಧಿ ಆಯಿತು. ಜಗತ್ತಿಲ್ಲ ಅಂತ ಹೇಳ್ತಕ್ಕಂಥವರು ಅದ್ವೈತಗಳು, ಅದು ನಿಷೇಧ ಆಯಿತು. ಅದರಿಂದ ವಿಧಿಯನ್ನು ನಿಷೇಧ ಎಂಬತಕ್ಕಂಥದ್ದು ಬಾಧಿಸುತ್ತೆ. ಆದ್ದರಿಂದ ನಮ್ಮ ಸಿದ್ಧಾಂತವೇ ಸರಿ ಅಂತ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೇಳ್ತೇವೆ, ನೀವು ಇದನ್ನು ಒಪ್ಕೊಂಡಿದ್ದಾರೆ, ಈ ನಿಯಮ ಎಂಬತಕ್ಕಂಥದ್ದು ನಿಮಗೆ ಒಪ್ಪಿಗೆ ಆಗಿದೆ ತಾನೇ, ಇದೇ ನಿಯಮವನ್ನು ಇಟ್ಕೊಂಡು ನಿಮ್ಮ ಸಿದ್ಧಾಂತ ಅದು ಮೊದಲು ಬಂದದ್ದು, ಅನಂತರ ದ್ವೈತ ಸಿದ್ಧಾಂತ ಬಂದದ್ದು. ಅಂದರೆ ದ್ವೈತ ಸಿದ್ಧಾಂತ ಎಂಬತಕ್ಕಂಥದ್ದು ಅದ್ವೈತ ಸಿದ್ಧಾಂತಕ್ಕೆ ಬಾಧಕ ಆಗುತ್ತೆ ಅಂತ ಒಪ್ಕೊಳ್ಳೇಬೇಕು. ಎರಡನೇದಾಗಿ, ಒಬ್ಬನೇ ಆತ್ಮ ಅಂತ ನೀವು ಹೇಳ್ತಾ ಇದ್ದೀರಾ, ಒಬ್ಬ ಆತ್ಮ ಅಲ್ಲ ಅಂತ ನಾವು ನಿಷೇಧ ಮಾಡ್ತಾ ಇದ್ದೇವೆ. ಆದ್ದರಿಂದಾಗಿ ವಿಧಿವಾಕ್ಯಕ್ಕಿಂತ ನಿಷೇಧ ಪರವಾದಂಥ ಸಿದ್ಧಾಂತ ಅದು ಉತ್ತಮ ಅಂತ ಒಪ್ಪಲೇಬೇಕು. ನಮ್ಮದು ಎಲ್ಲವನ್ನೂ ನಿಷೇಧ ಮಾಡೋದು. ಅದಕ್ಕೆ ಹೇಳ್ತಾರೆ, ತತ್ಪೂರ್ವ ಸರ್ವರಾದ್ಧಾಂತ ಸಿದ್ಧಾರ್ಥಾನ ನಿಷೇಧರಿ. ಮಧ್ವಾಚಾರ್ಯರ ಸಿದ್ಧಾಂತಕ್ಕಿಂತ ಮೊದಲು ಬಂದಿರತಕ್ಕಂತಹ ಏನೇನಿದೆಯೋ ಅದು ಎಲ್ಲವನ್ನೂ ನಿಷೇಧ ಮಾಡ್ತಕ್ಕಂತಹ ಸಿದ್ಧಾಂತ ಯಾವುದು? ಮಧ್ವಾಚಾರ್ಯ ಸಿದ್ಧಾಂತ. ಆದ್ದರಿಂದಾಗಿ ನಿಷೇಧಕ್ಕೆ ಮಹತ್ವ ಇದೆ ಅಂತ ಹೇಳಿದ ಮೇಲೆ ಎಲ್ಲ ಸಿದ್ಧಾಂತವನ್ನು ಅಲ್ಲಗಳೆಯತಕ್ಕಂಥ ಸಿದ್ಧಾಂತ ಮಧ್ವ ಸಿದ್ಧಾಂತ. ಆದ್ದರಿಂದ ಇದಕ್ಕೆ ಮಹತ್ವವನ್ನು ಹೇಳಲೇಬೇಕು.
ಎಲ್ಲ ಸಿದ್ಧಾಂತಗಳು ಕೂಡ ಅನಾದಿ ಕಾಲದಿಂದ ಇದ್ದೇ ಇದೆ. ಇಲ್ಲೀಗ ಆ ಮತಗಳ ಲೋಕದಲ್ಲಿ ಪ್ರಚಾರ ಎಂಬತಕ್ಕಂಥದ್ದು ಅಧಿಕವಾಗಿ ಹೇಗಾಯಿತು? ಅದ್ವೈತ, ಆಮೇಲೆ ವಿಶಿಷ್ಟಾದ್ವೈತ, ಆಮೇಲೆ ದ್ವೈತ ಅಂತಾಗಿರೋದು. ಆದ್ದರಿಂದಾಗಿ ಈ ಕ್ರಮದಲ್ಲಿ ಆ ಮತಗಳು ವಿಶೇಷವಾಗಿ ಪ್ರಚಾರಕ್ಕೆ ಬಂದಿದೆ. ಅನಾದಿ ಕಾಲದಿಂದ ಇದೆ, ಆದರೆ ಒಂದೊಂದು ಕಾಲದಲ್ಲಿ ಒಂದೊಂದು ಮತಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಹತ್ವ ಎಂಬತಕ್ಕಂಥದ್ದು ಬಂದಿದೆ. ಹಾಗೆ ಅದ್ವೈತ ಮತಕ್ಕೆ ದ್ವೈತ ಮತಕ್ಕಿಂತ ಮೊದಲು ಅದು ಇದ್ದದ್ದಾದ್ದರಿಂದಾಗಿ ಅದು ಪೂರ್ವದಲ್ಲಿ ಇದ್ದದ್ದಾಯಿತು. ದ್ವೈತ ಮತ ಎಂಬತಕ್ಕಂಥದ್ದು ಉತ್ತರದಲ್ಲಿರ್ತಕ್ಕಂಥದ್ದಾಯಿತು. ಇಂದ ಪೂರ್ವದಲ್ಲಿರ್ತಕ್ಕಂಥದ್ದು ಉತ್ತರದಿಂದ ಬಾಧಿತವಾಗುತ್ತೆ ಎಂಬುದಾಗಿ ಮೀಮಾಂಸಾ ಸೂತ್ರ ಇದೆ. ಆದ್ದರಿಂದಾಗಿ ನಿಮ್ಮ ಮತ ಎಂಬತಕ್ಕಂಥದ್ದು ಉತ್ತಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನನಗೆ ಈ ತತ್ವವಾದಲ್ಲಿ ವಿಶೇಷವಾಗಿರ್ತಕ್ಕಂತಹ ಆಗ್ರಹ ಇದೆ ಅಂತ ಹೇಳ್ತಾರೆ. ಕಾರಣ ಏನು ಅಂತಂದರೆ, ಇದು ಉತ್ತರದಲ್ಲಿರ್ತಕ್ಕಂಥದ್ದು ಒಂದು, ಎರಡನೇದು ಎಲ್ಲವನ್ನೂ ನಿಷೇಧ ಮಾಡ್ತಾ ಇದೆ. ಆದ್ದರಿಂದ ಎರಡು ನಿಯಮ ಎಂಬತಕ್ಕಂಥದ್ದನ್ನು ಇಟ್ಕೊಂಡ್ರೆ ದ್ವೈತವಾದ ಎಂಬತಕ್ಕಂಥದ್ದು ಅದು ಉತ್ತಮವಾದದ್ದು ಎಂಬುದಾಗಿ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ. ಬರೀ ಅಲ್ಲ, ಪ್ರಮಾಣ ಇಟ್ಕೊಂಡು ನಿಷೇಧ ಮಾಡ್ತೇವೆ. ಜೀವ ಆತ್ಮ ಒಂದೇ ಎಂಬತಕ್ಕಂಥದ್ದು ಸರಿಯಲ್ಲ. ಯಾಕೆ ಅಂತಂದರೆ, ಈ ಲೋಕದಲ್ಲಿಯೂ ಕೂಡ ನಾವು ವ್ಯವಹಾರ ಮಾಡ್ತೇವೆ. ನಾನು ಅವನು ಒಂದೇ ಅಂತ. ನಾನು ಅವನು ಅಂತ ಹೇಳೋದು, ಒಂದೇ ಅನ್ನೋದು ಏನರ್ಥ? ಹಾಗಾದರೆ ಲೋಕದಲ್ಲಿ ನಾನು ಅವನು ಒಂದೇ ಅನ್ನೋದಕ್ಕೇನರ್ಥ? ನನ್ನ ಅಭಿಪ್ರಾಯ ಅವನ ಅಭಿಪ್ರಾಯ ಒಂದೇ ಅಂತ ಅರ್ಥ. ಹಾಗೆ ವೇದವೂ ಕೂಡ ಇದನ್ನೇ ಹೇಳ್ತಾ ಇದೆ ಅಷ್ಟೇ ಹೊರತು, ವೇದದಲ್ಲಿದ್ದನ್ನೇ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ ಅಷ್ಟೇ ಹೊರತು ವೇದ ಇದಕ್ಕೆ ಅತಿರಿಕ್ತವಾಗಿ ಹೇಳ್ತಾ ಇಲ್ಲ. ನಾವು ಹೇಳ್ತೇವೆ ಅಂದರೆ ಪ್ರಮಾಣ ಪುರಸ್ಸರವಾಗಿ ನಾವು ಹೇಳ್ತೇವೆ. ಅವ್ರು ಹೇಳ್ತಾಗ ನಾನು ಅವನು ಒಂದೇ ಅಂತ ಹೇಳ್ತೇವೆ ಅಂತಂದರೆ, ಲೋಕದಲ್ಲಿ ಒಂದಾದದ್ದಕ್ಕೆ ಒಂದು ಉದಾಹರಣೆ ಇಲ್ಲ. ಅದು ಇದು ಒಂದು ಅನ್ನಲಿಕ್ಕೆ ಒಂದು ಉದಾಹರಣೆಯೂ ಇಲ್ಲ. ಅಂದರೆ ಉದಾಹರಣೆ ಇಲ್ಲದೆ ಇರತಕ್ಕಂಥದ್ದು ನಾವು ಮನವರಿಕೆ ಮಾಡ್ಕೊಳ್ಳೋದು ಹೇಗೆ? ಒಪ್ಪಲಿಕ್ಕೆ ಹೇಗೆ ಸಾಧ್ಯ? ಎಕ್ಸೆಪ್ಷನ್ ಅಲ್ಲ, ನಿರಾಕರಣೆ. ರಿಜೆಕ್ಟ್. ಎಕ್ಸೆಪ್ಷನ್ ಬೇರೆ, ರಿಜೆಕ್ಟ್ ಬೇರೆ. ರಾಧ ಅಂತಂದ್ರೆ ಸಿದ್ಧಾಂತ. ರಾಧ ಸಾಧ ಸಂಸಿದ್ಧೌ ಅಂತ ಧಾತು. ಸಿದ್ಧಾಂತ ಅಂದರೂ ರಾಧ ಅಂತ ಅಂದರೂ ಒಂದೇನೆ. ರಾಧ ಸಾಧ ಸಂಸಿದ್ಧೌ, ಸಂಸಿದ್ಧಿ ಅಂತ, ಸಿದ್ಧವಾದದ್ದು ಅಂತ, ಅದೇ ಸಿದ್ಧಾಂತ, ಅದೇ ರಾಧ ಅಂತ. ಯತಃ ಯಾವ ಕಾರಣದಿಂದ, ತೇಷಾಂ ಅದ್ವೈತಿಗಳಿಗೆ, ಸರ್ವೇಷಾಂ ಎಲ್ಲ, ವಿದುಷಾಮಪಿ ವಿದ್ವಾಂಸರಿಗೂ ಕೂಡ, ಪರಸ್ಮಾತ್ ಅನಂತರ ಬಂದಿರತಕ್ಕಂತಹ ವಿಷಯಕ್ಕಿಂತ, ಪೂರ್ವಸ್ಯ ಮೊದಲು ಬಂದಿರತಕ್ಕಂತಹ ವಿಷಯಕ್ಕೆ, ದೌರ್ಬಲ್ಯೆ ದುರ್ಬಲತ್ವ ಇರತಕ್ಕಂಥ ವಿಷಯದಲ್ಲಿ, ಮತ್ತು ನಿಷೇಧಾತ್ ನಿಷೇಧ ರೂಪವಾದ ವಾಕ್ಯದಿಂದ, ವಿಧೇಹೆ ವಿಧಿವಾಕ್ಯಕ್ಕೆ, ಬಾಧನೆ ಬಾಧ ಇರತಕ್ಕಂಥ ವಿಷಯದಲ್ಲಿಯೂ, ಮಹಾಗ್ರಹ ಬಹಳ ಆಗ್ರಹ ಎಂಬತಕ್ಕಂಥದ್ದು ಇದೆಯೋ, ತತ್ ಆ ಕಾರಣದಿಂದ, ಪೂರ್ವ ಸರ್ವರಾದ್ಧಾಂತ ಸಿದ್ಧಾರ್ಥಾನ ಹಿಂದಿನ ಎಲ್ಲ ಸಿದ್ಧಾಂತಗಳ ನಿಶ್ಚಿತವಾದಂತಹ ಅಭಿಪ್ರಾಯವನ್ನು ನಿಷೇಧರಿ ಖಂಡನೆ ಮಾಡುವಂತಹ, ಅಸ್ಮಿನ್ ಈ ಯಾವ ಪರೆ ಶ್ರೇಷ್ಠವಾದಂತಹ, ಗರೀಯಸಿ ಪರೆ ಅನಂತರ ಬಂದಿರುವಂತಹ, ಗರೀಯಸಿ ಶ್ರೇಷ್ಠವಾಗಿರತಕ್ಕಂತಹ ತತ್ವವಾದೇ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ, ಮಮ ನನಗೆ, ಭರಹ ಅತ್ಯಂತ ಆದರವೂ ಇದೆ. ಯತಃ ಯಾವ ಕಾರಣದಿಂದ, ತೇಷಾಂ ಅದ್ವೈತಿಗಳಿಗೆ, ಸರ್ವೇಷಾಂ ವಿದುಷಾಮಪಿ ಎಲ್ಲ ವಿದ್ವಾಂಸರಿಗೂ ಕೂಡ, ಪರಸ್ಮಾತ್ ಅನಂತರ ಬಂದಿರತಕ್ಕಂಥದ್ದರಿಂದ, ಪೂರ್ವಸ್ಯ ಮೊದಲು ಬಂದಿರತಕ್ಕಂಥದ್ದಕ್ಕೆ, ದೌರ್ಬಲ್ಯೇ ದುರ್ಬಲವಾಗಿದೆ ಎಂಬತಕ್ಕಂಥ ವಿಷಯದಲ್ಲಿಯೂ, ಹಾಗೆ ನಿಷೇಧಾತ್ ನಿಷೇಧ ರೂಪವಾದ ವಾಕ್ಯದಿಂದ, ವಿಧೇಹೆ ವಿಧಿವಾಕ್ಯಕ್ಕೆ, ಬಾಧನೆ ಬಾಧ ಇದೆ ಎಂಬತಕ್ಕಂಥ ವಿಷಯದಲ್ಲೂ ಕೂಡ, ಮಹಾಗ್ರಹ ಬಹಳ ಆಗ್ರಹ ಎಂಬತಕ್ಕಂಥದ್ದು ಇದೆಯೋ, ತತ್ ಆ ಕಾರಣದಿಂದ, ಪೂರ್ವ ಸರ್ವರಾದ್ಧಾಂತ ಸಿದ್ಧಾರ್ಥಾನ ಹಿಂದಿನ ಎಲ್ಲ ಸಿದ್ಧಾಂತಗಳ ನಿಶ್ಚಿತವಾಗಿರತಕ್ಕಂತಹ ಅಭಿಪ್ರಾಯವನ್ನು ನಿಷೇಧರಿ ಖಂಡನೆ ಮಾಡುವಂತಹ, ಅಸ್ಮಿನ್ ಈ ಯಾವ ಪರೆ ಅನಂತರದಲ್ಲಿ ಬಂದಿರುವಂತಹ, ಗರೀಯಸಿ ಶ್ರೇಷ್ಠವಾಗಿರತಕ್ಕಂತಹ ತತ್ವವಾದೇ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ, ಮಮ ನನಗೆ, ಭರಹ ಅತಿಯಾದ ಆದರ ಇದೆ. ಶ್ರೀಕೃಷ್ಣಾರ್ಪಣಮಸ್ತು.